ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನಿಂದ ಈನವರೆಗೆ ಡಿಸ್ಕಷನ್ ಮಾಡಿವಿ. ಇವತ್ತು ನಾವು ಡಿಸ್ಕಷನ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಜಿ. ಸರ್ ಮತ್ತೆ ಎಫ್ ಎಲ್ಲಿ ಹೋದ್ರಿ ಅಂತ ಕೇಳಬೇಡ್ರಿ. ಎಫ್ ಅನ್ನ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಎಫ್ ಅನ್ನ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44ರ ಪ್ರಕಾರ ಅದನ್ನು ರದ್ದು ಮಾಡಲಾಗಿದೆ. ಅದ ಯಾಕೆ ರದ್ದು ಮಾಡಿದ್ರು ಏನು ಅಂತೇಳಿ ಮುಂದೆ ಡಿಸ್ಕಷನ್ ಮಾಡೋಣ. ಈಗ ಇಷ್ಟ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಎಫ್ ಏನು ಹೇಳ್ತಿತ್ತು ಅಂತಂದ್ರೆ ಯಾವುದೇ ನಾಗರಿಕನು ಭಾರತದ ಯಾವುದೇ ನಾಗರಿಕನು ಆಸ್ತಿಯನ್ನ ಹೊಂದುವ ಉಪಭೋಗಿಸುವ ಮತ್ತು ವಿಲೇವಾರಿ ಮಾಡುವ ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ ಅದನ್ನು ಖರ್ಚು ಮಾಡುವ, ಡಿಸ್ಪೋಸ್ ಮಾಡುವ ಅಧಿಕಾರವನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಎಫ್ ಕೊಡ್ತಿತ್ತು. ಯಾವಾಗ ಆಸ್ತಿ ಹಕ್ಕು ಮತ್ತು ಭೂ ಸುಧಾರಣೆ ಕಾಯ್ದೆಗಳ ನಡಬರ್ಕ ಕ್ಲಾಶ್ ಸ್ಟಾರ್ಟ್ ಆಯಿತು, ಜಗಳ ಸ್ಟಾರ್ಟ್ ಆಯಿತು, ಅವಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಎಫ್ ಅನ್ನ ಮೊರಾರ್ಜಿ ದೇಸಾಯಿ ಅವರ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದ್ರೆ ರದ್ದು ಮಾಡಿತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44ರ ಪ್ರಕಾರ. ಇದಿಷ್ಟು ನೆನಪಿರಬೇಕು ಇದರಲ್ಲಿ ಇರ್ತಕ್ಕಂಥದ್ದು. ಯಾಕೆ ಎಫ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡಕತ್ತಿಲ್ಲ ಅಂತಂದ್ರೆ ಅದು ಎಫ್ ಅನ್ನ ಈಗಾಗಲೇ ಸಂವಿಧಾನದಿಂದ ರದ್ದು ಮಾಡಲಾಗಿದೆ. ಹೌದಾ? ಈಗ ನಾವು ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿ. ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಅಂದ್ರೆ ವೃತ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋದೈತಿ ಈ ವಿಡಿಯೋದಲ್ಲಿ. ಈ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿ ನ ಬಗ್ಗೆ ಏನೇ ಡಿಸ್ಕಷನ್ ಮಾಡೋರಿದ್ದೀವಿ ಅಂತಂದ್ರೆ ಒಂದು ಡೆಫಿನೇಷನ್, ಹೌದಾ? ಆಮೇಲೆ ಎಕ್ಸಾಂಪಲ್ಸು, ಆಮೇಲೆ ಅದನ್ನು ಯಾಕೆ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ, ಹೌದಾ? ಆಮೇಲೆ ರೂಲಿಂಗ್ಸ್ ಬಗ್ಗೆ ಮತ್ತು ಅವುಗಳ ಇಂಪ್ಯಾಕ್ಟ್ಗಳ ಬಗ್ಗೆ, ಇದಿಷ್ಟು ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದಿದೆ. ಯಾವುದು? ಡೆಫಿನೇಷನ್ ಬಗ್ಗೆ, ಆಮೇಲೆ ಎಕ್ಸಾಂಪಲ್ಗಳ ಬಗ್ಗೆ, ಆಮೇಲೆ ಯಾಕೆ ಅದು ಸಂವಿಧಾನದಲ್ಲಿ ಜಾಗ ಪಡ್ಕೊತ ಅನ್ನೋದ್ರ ಬಗ್ಗೆ, ಆಮೇಲೆ ಎವಲ್ಯೂಷನ್ ಅಥವಾ ಕೆಲವೊಂದಿಷ್ಟು ಜಡ್ಮೆಂಟ್ಗಳ ಮೂಲಕ ಅದು ಹೆಂಗೆ ವಿಕಾಸ ಹೊಂದಿತ್ತು ಅನ್ನೋದು ಮತ್ತು ಅವುಗಳ ಇಂಪ್ಯಾಕ್ಟ್ ಏನಾಯಿತು, ಪ್ರಭಾವ ಏನಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಒನ್ ಬೈ ಒನ್ ನೋಡೋಣ. ಇಲ್ಲೊಂದು ಮನೆ ಐತೀಗ. ಈ ಮನೆಯಲ್ಲಿ 5 ಜನ ವಾಸ ಮಾಡ್ತಾರ ಅಂತ ಅನ್ಕೊಳ್ಳೋಣ. 5 ಜನ ವಾಸ ಮಾಡ್ತಾರೋ ಅಂತ ಅನ್ಕೊಳ್ಳೋಣ. 5 ಜನರಲ್ಲಿ 2 ಜನ ಅವ್ವ ಅಪ್ಪ, ಆಮೇಲೆ ಅವ್ರಿಗೆ 3 ಜನ ಮಕ್ಕಳು. ಯಾರು? ರಮೇಶ, ರಾಜು ಮತ್ತು ರವಿ. ಇಲ್ಲಿ ಅವನು ಇಂಜಿನಿಯರು, ಅಪ್ಪನು ಇಂಜಿನಿಯರು, ಆಮೇಲೆ ರವಿನೂ ಇಂಜಿನಿಯರು, ರಾಜುನು ಇಂಜಿನಿಯರು, ಆಮೇಲೆ ಉಳ್ದವ ಯಾರಪ್ಪ ಅಂತಂದ್ರೆ ಇವ ರಮೇಶ. ಹೌದಾ? ಅವಾಗ ಸರ್ಕಾರ ಹೇಳ್ಬೋದೇನ ಹಿಂಗಂತೇಳಿ, ನಿಮ್ಮ ಮನ್ಯಾಗ ನೋಡಪ್ಪ ಇವ್ರು 4 ಜನ ಇಂಜಿನಿಯರ್ ಅದಾರು, ನೀನು ಇಂಜಿನಿಯರ್ ಆಗಬೇಕು ಅಂತೇಳಿ ಸರ್ಕಾರ ಹೇಳ್ಬೋದೇನ? ಕ್ವಶನ್ ಅರೈಸ್ ಆಗ್ತೈತಿ. ಹೌದಾ? ಯಾಕಂತಂದ್ರೆ ನಿಮ್ಮ ಮನೆಯೊಳಗೆ ನಿನ್ನೊಬ್ಬನ ಬಿಟ್ಟು ಉಳ್ಕೋದವ್ರು ಎಲ್ಲರೂ ಇಂಜಿನಿಯರ್ ಅದಾರು, ನೀನು ಇಂಜಿನಿಯರ್ ಆಗ್ಬೋದೇನ? ನೀನು ಇಂಜಿನಿಯರ್ ಮಾಡಬೇಕು ಅಂತೇಳಿ ಫೋರ್ಸ್ ಸರ್ಕಾರ ಮಾಡ್ಬೋದೇನ? ಗೌರ್ಮೆಂಟ್ ಒತ್ತಾಯ ಮಾಡ್ಬೋದೇನ ಯಾರಿಗೆ? ರಮೇಶ್ಗೆ. ಒಂದು ಕ್ವಶನ್ ಅರೈಸ್ ಆಗೈತೆ. ಯಾಕಂದ್ರೆ ಇವ್ರ ಮನೆಯೊಳಗೆ ಎಲ್ಲರೂ ಏನಪ್ಪ ಅಂತಂದ್ರೆ ಇಂಜಿನಿಯರ್ಸ್ ಅದಾರೆ, ಹೈಪೋಥೆಟಿಕಲ್ ಕಂಡೀಷನ್ ಇಂಜಿನಿಯರ್ಸ್ ಅದಾರೆ. ಹಂಗೂ ಅದಕ್ಕಾಗಿ ನೀ ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ ರಮೇಶ್ಗೆ ಸರ್ಕಾರ ಒತ್ತಾಯ ಮಾಡ್ಬೋದೇನ? ಹೌದಾ? ಇದು ಯಾವುದಿದ್ರು ಒಂದು ಫಿಲ್ಮ್ ಬಂದಿತ್ತಲ್ಲ, ಆ ಫಿಲ್ಮ್ ಹೆಸರೇನು? 3 ಇಡಿಯಟ್ಸ್. ಅದ್ರಾಗ ಮಾಧವನ್ಗಳಪ್ಪ ನೀ ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರ್ತಾನೆ. ಹೌದಾ? ಇಂಜಿನಿಯರ್ ಮಾಡಬೇಕು ಅಂತೇಳಿ ಅವ್ನಿಗೆ ಫೋಟೋಗ್ರಫಿ ಅಂದ್ರೆ ಭಾಳ ಇಷ್ಟ ಇರ್ತೈತಿ. ಅವ ಫೋಟೋಗ್ರಫಿ ಮಾಡೋದು ಬಿಟ್ಟು ಇಂಜಿನಿಯರ್ ಮಾಡಬೇಕಿರ್ತಾನೆ. ಅದೆಲ್ಲ ಅಧ್ವಾನಗಳಾಗಿರ್ತವೆ. ಹಂಗೆ ಇಲ್ಲಿ ಈ 3 ಇಡಿಯಟ್ಸ್ನಲ್ಲಿ ಮಾಧವನ್ಗಳಪ್ಪ ಒತ್ತಾಯ ಮಾಡಿದಂಗೆ ಇಲ್ಲಿ ಸರ್ಕಾರ ಒತ್ತಾಯ ಮಾಡ್ಬೋದೇನ ಅಂತ. ನೀನು ಇದನ್ನೇ ಮಾಡಬೇಕು ಅಂತೇಳಿ ಸರ್ಕಾರ ನಾಗರಿಕರ ಮೇಲೆ ಒತ್ತಾಯ ಮಾಡ್ಬೋದೇನ? ನಾಗರಿಕರ ಮೇಲೆ ನೀನು ಇದೇ ರೀತಿಯ ಕೆಲಸವನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ಬೋದೇನ? ಫೋರ್ಸ್ ಮಾಡ್ಬೋದೇನ ಅಂತ ಕೇಳಿದ್ರೆ ಇಲ್ಲ ಅಂತನ ಉತ್ತರ. ಯಾಕಪ್ಪ ಅಂತಂದ್ರೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಲು ನಮಗೆ ಒತ್ತಾಯ ಮಾಡುವ ಹಾಗಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿ ಹೇಳ್ತೈತಿ, ನಮ್ಮದು ವೃತ್ತಿಯನ್ನ ಆಯ್ಕೆ ಮಾಡುವ ಸ್ವತಂತ್ರ ನಮಗೈತಿ. ಹೌದಾ? ಫಾರ್ ಎಕ್ಸಾಂಪಲ್ ಮೊದಲಿನ ಕಾಲದೊಳಗೆ ಏನಿತ್ತು ಅಂತಂದ್ರೆ ಗೌಡನ ಮಗ ಗೌಡಕ್ಕಿದ್ದ, ಬಡಿಗನ ಮಗ ಬಡಿಗ, ಕಮ್ಮಾರನ ಮಗ ಕಮ್ಮಾರ, ಈ ರೀತಿ ಎಲ್ಲ ಪದ್ಧತಿಗಳಿದ್ದು. ಅಂದ್ರೆ ಅವರು ತಮ್ಮ ಮನೆತನದಿಂದ ಬಂದಿರತಕ್ಕಂಥ ವೃತ್ತಿಯನ್ನೇ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಈಗ ಹಂಗಿಲ್ಲ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿ ಬಂದ ನಂತರ, ಇದು ಇಂಪ್ಲಿಮೆಂಟ್ ಆದ ನಂತರ, ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಸಂವಿಧಾನ 26/1/1950 ಜಾರಿ ಆದ ನಂತರ ಈ ರೀತಿಯಾಗಿರ್ತಕ್ಕಂಥ ಕಟ್ಟಳೆಗಳು ಯಾರ ಮ್ಯಾಲೂ ಇಲ್ಲ. ನೀ ಬಡಿಯನ್ ಮಗ ಬಡಿತನದ ಕೆಲಸನ ಮಾಡಬೇಕು, ಕಮಾರನ ಮಗ ಕಮಾರನ ಕೆಲಸನ ಮಾಡಬೇಕು, ಆಮೇಲೆ ರೈತನ ಮಗ ರೈತನೇ ಆಗಬೇಕು. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕಂಡೀಷನ್ಗಳು ಈಗಿಲ್ಲ.
19 ನ ಪ್ರಕಾರ ನಿನಗೆ ಯಾವ ಫೀಲ್ಡ್ನಾಗ ಇಂಟ್ರೆಸ್ಟ್ ಐತೋ ಆ ಫೀಲ್ಡನ್ನು ನೀನು ಆಯ್ಕೆ ಮಾಡ್ಕೋಬಹುದು. ಹೌದಾ? ನಾ ಹೇಳಕತ್ತಿದ್ದು ಅರ್ಥ ಆಗತ್ತೈತಿ? ಏನಪ್ಪಾ ಅಂತಂದ್ರೆ ಮೊದಲು ಇಲ್ಲಿ ಏನು ಹೇಳ್ತಿದ್ಲ, ಒಂದು ಕಟ್ಟಳೆಗಳು ಇರ್ತಿದ್ವು. ಜಾತಿ ವ್ಯವಸ್ಥೆ ಇದ್ದಾಗ ನೀನು ಬಡಗಿನ ಮಗ ಬಡಗಿನ ಅದೇ ಕೆಲಸನೇ ಮಾಡಬೇಕು, ಕಮ್ಮರನ ಮಗ ಕಮ್ಮರನ ಕೆಲಸನೇ ಮಾಡಬೇಕು, ಪಂಚಾಯತ್ ಕೆಲಸನೇ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಕಟ್ಟಳೆಗಳಿದ್ದು. ಈಗ ಹಂಗಿಲ್ಲ. ನೀನು ಯಾವ ಹುದ್ದೆಗೆ ಕ್ವಾಲಿಫೈ ಆಗಿರ್ತೀವೋ ಆ ಹುದ್ದೆಯನ್ನು ನೀನು ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ಬಹುದು. ಹೌದಾ? ಅದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಾಯವನ್ನು ನಮ್ಮ ಮೇಲೆ ಮಾಡುವ ಹಾಗಿಲ್ಲ. ಸರ್ಕಾರನ ಇಲ್ಲಿ ಇನ್ ಕಡೆ ಹೇಳಿದ್ವಲ್ಲ, ಆಗಲೇ ಉದಾಹರಣೆ ಹೇಳಿದ್ವಲ್ಲ, ಇಲ್ಲಿ ಅವ್ವನು ಇಂಜಿನಿಯರು, ಅಪ್ಪನು ಇಂಜಿನಿಯರು, ಇಬ್ಬರು ಮಂದಿ ಅಣ್ಣ ತಮ್ಮನು ಇಂಜಿನಿಯರು. ಯಾರು? ರವಿ ಮತ್ತು ರಾಜು. ಇನ್ನು ಉಳ್ದವ ರಮೇಶ. ಈ ರಮೇಶ್ಗೆ ಇಂಜಿನಿಯರ್ ಆಗುವಂತೇಳಿ ಅವ್ವ ಅಪ್ಪ ಅಣ್ಣ ತಮ್ಮ ಒತ್ತಾಯ ಮಾಡ್ಬೋದು. ಹೌದಾ? ನಾವೆಲ್ಲರೂ ಇಂಜಿನಿಯರ್ ದೇವಪ್ಪ, ನೀನು ಇಂಜಿನಿಯರ್ ಆಗಂತೇಳಿ ಇವ್ರು ಒತ್ತಾಯ ಮಾಡ್ಬೋದು, ಅಥವಾ ಒತ್ತಾಯ ಪೂರ್ವಕವಾಗಿ ಇಂಜಿನಿಯರಿಂಗು ಮಾಡಿಸ್ಬೋದು. ಆದ್ರೆ ಸರ್ಕಾರದ ರೋಲ್ ಇರುವಾಗಿಲ್ಲ, ಸರ್ಕಾರದ ಪಾತ್ರ ಇಲ್ಲ. ನೋಡಪ್ಪ, ನಿಮ್ಮ ಮನೆಯೊಳಗೆ ಎಲ್ಲರೂ ಇಂಜಿನಿಯರ್ ಆಗ್ಯಾರು, ನೀನು ಇಂಜಿನಿಯರ್ ಆಗಬೇಕು ಅಂತೇಳಿ ಸರ್ಕಾರ ಹೇಳುವ ಹಾಗಿಲ್ಲ. ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ನಮಗೆ ಸರ್ಕಾರದ ವಿರುದ್ಧದ ಹಕ್ಕನ್ನು ಕೊಡ್ತೈತಿ. ಸರ್ಕಾರದ ವಿರುದ್ಧ ಈ ಹಕ್ಕು ಅನ್ವಯ ಆಕೈತಿ, ಪ್ರೈವೇಟ್ ವ್ಯಕ್ತಿಗಳ ವಿರುದ್ಧ ಅಲ್ಲ ಅಂತೇಳಿ ನಮಗೆ ತಿಳಿದು ಬರ್ತೈತಿ. ಹೌದಾ? ಸರ್ಕಾರ ಮತ್ತೊಬ್ಬರ ಮನೆಯೊಳಗೆ ಕೈ ಆಡಿಸೋ ಕೆಲಸ ಮಾಡುವ ಹಾಗಿಲ್ಲ, ಇಂಟರ್ಫಿಯರ್ ಮಾಡುವ ಹಾಗಿಲ್ಲ. ಅಂತಂದ್ರೆ ಒಂದು ಮಾತು ಕ್ಲಿಯರ್ ಆಕೈತಿ. ಏನಪ್ಪಾ ಅಂತಂದ್ರೆ ಸರ್ಕಾರ ನಾಗರಿಕರ ಮೇಲೆ ಯಾವುದೇ ವೃತ್ತಿಯನ್ನು ಆಯ್ದುಕೊಳ್ಳುವಂತೆ ಆಯ್ದುಕೊಳ್ಳುವಂತೆ ಒತ್ತಾಯ ಮಾಡುವ, ಫೋರ್ಸ್ ಮಾಡಂಗಿಲ್ಲ. ನೀ ಇದೇ ಕೆಲಸ ಮಾಡು ಅಂತೇಳಿ ಒತ್ತಾಯ ಮಾಡುವಂಗಿಲ್ಲ. ನೀನು ಡಾಕ್ಟರ್ ಆಗು, ಎಂಜಿನಿಯರ್ ಆಗು, ನೀ ಅಗ್ರಿಕಲ್ಚರ್ ಮಾಡು ಅಂತೇಳಿ ನಾಗರಿಕರ ಮೇಲೆ ರಾಜ್ಯ ಒತ್ತಾಯ ಮಾಡುವ ಹಾಗಿಲ್ಲ. ಆದ್ರೆ ಮನ್ಯಾನವ್ರು ಒತ್ತಾಯ ಮಾಡ್ಬೋದು. ನೀನು ಸಾಲಿ ಕಲಿತು ಮಾಸ್ತರ್ ಆಗಪ್ಪ, ನಾ ಅಂತರೂ ಅಗ್ರಿಕಲ್ಚರ್ ಮಾಡಕತ್ತೇನೆ, ನೀರ ಸಾಲಿ ಕಲಿತು ಮಾಸ್ತರ್ ಆಗಪ್ಪ ಅಂತೇಳಿ ಮನೆಯವ್ರು ಹೇಳ್ಬೋದು. ಅಥವಾ ನೀರ ಸಾಲಿ ಕಲಿತು ಡಾಕ್ಟರ್ ಆಗಪ್ಪ ಅಂತೇಳಿ ಮನೆಯವ್ರು ಹೇಳ್ಬೋದು. ಅಲ್ಲ, ವಕೀಲ ಆಗಂತೇಳಿ ಮನೆಯವ್ರು ಹೇಳ್ಬೋದು. ಆದರೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡುವಂತಿಲ್ಲ. ಯಾವುದೇ ನಾಗರಿಕರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೃತ್ತಿಯನ್ನು ಆಯ್ದುಕೊಳ್ಳಲು ಒತ್ತಾಯ ಮಾಡುವಂತಿಲ್ಲ. ಅದನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಆಗಲೇ ಹೇಳಿದ್ವಲ್ಲ ನಾವು, ಅದು ಯಾವ್ದು ಪಿಕ್ಚರ್? 3 Idiots ಪಿಕ್ಚರ್ನಲ್ಲಿ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಅವ್ವ ಅಪ್ಪ ಮಾಧವನಾಗ ನೀನು ಏನಪ್ಪ ಅಂತಂದ್ರೆ ಇಂಜಿನಿಯರ್ ಆಗು ಅಂತೇಳಿ ಒತ್ತಾಯ ಮಾಡ್ತಿರ್ತಾರೆ. ಆದರೆ ಮಾಧವನ ಫೋಟೋಗ್ರಾಫರ್ ಆಗಬೇಕು ಅಂತೇಳಿ ಅವ ಒದ್ದಾಡಕತ್ತಿರ್ತಾನೆ. ಅವ್ನಿಗೆ ಇಂಟ್ರೆಸ್ಟು ಫೋಟೋಗ್ರಾಫರ್ ಆಗ್ಬೇಕಂತ ಹೇಳಿರ್ತೈತಿ. ಮನೆಯವ್ರದ್ದು ಆಸೆ ಏನಿರ್ತೈತಿ ಅಂತಂದ್ರೆ ಅವ ಇಂಜಿನಿಯರ್ ಆಗಲಿ ಅಂತೇಳಿ ಇರ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಕನ್ಫ್ಲಿಕ್ಟನ್ನು ಸ್ಟೇಟ್ ಉದ್ಭವ ಮಾಡುವಾಗಿಲ್ಲ. ಅಂದ್ರೆ ಇಲ್ಲಿ ಮಾಧವನ ಅವ್ವ ಅಪ್ಪ ನನಗೆ ಏನು ಇಂಜಿನಿಯರ್ ಆಗ್ರಿ ಅಂತೇಳಿ ಹೇಳಕತ್ತಾರೋ ಅಂತೇಳಿ ಕೋರ್ಟಿಗೆ ಹೋಗುವಂಗಿಲ್ಲ. ಆದರೆ ಇದೇ ಮಾಧವಣ್ಣ ರಾಜ್ಯ ನನಗೆ ಒತ್ತಾಯ ಮಾಡಕತ್ತೈತಿ ಅಂತೇಳಿ ಕೋರ್ಟಿಗೆ ಹೋಗ್ಬೋದು. ಅರ್ಥ ಆಗತೈತಿ? ಸರ್ಕಾರ ಏನಾದರೂ ನೀನು ಇದೇ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನೀನು ಇದೇ ಹುದ್ದೆಯಲ್ಲಿ ಕೆಲಸ ಮಾಡಬೇಕು, ಇದೇ ರೀತಿಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಏನಾದರೂ ಒತ್ತಾಯ ಮಾಡಿತ್ತು ಅಂತಂದರೆ ಆರ್ಟಿಕಲ್ 32 ಅಂಡರ್ದಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಮೂಲಕ ನಿನ್ನ ಹಕ್ಕನ್ನು ಪಡೆದುಕೊಳ್ಳಲು ನೀನು ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಆದರೆ ಮನ್ಯಾನವ್ರ ವಿರುದ್ಧ ಅಥವಾ ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ನೀನು ಇದೇ ಕೆಲಸ ಮಾಡು ಅಂತೇಳಿ ಏನಾದರೂ ಒತ್ತಾಯ ಮಾಡಕತ್ತಿದ್ರು ಅಂತಂದ್ರೆ ಅವ್ರ ವಿರುದ್ಧ ಪರಿಹಾರ ಕೇಳಿ ನೀನು ಕೋರ್ಟಿಗೆ ಹೋಗಲು ಬರುವುದಿಲ್ಲ. ಅಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಸರ್ಕಾರದ ವಿರುದ್ಧ ಮಾತ್ರ ಈ ಹಕ್ಕನ್ನು ಬಳಕೆ ಮಾಡ್ಕೋಬೇಕು, ಹೊರತಾಗಿ ಪ್ರೈವೇಟ್ ವ್ಯಕ್ತಿಯ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ಹಕ್ಕು ಅವೈಲೇಬಲ್ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಹಾಗಾದ್ರೆ ಅದ್ರ ಡೆಫಿನಿಷನ್ ಏನೈತಿ ಅಂತೇಳಿ ನೋಡೋಣ. ಡೆಫಿನಿಷನ್ ಏನು ಹೇಳ್ತೈತಿ ಅನ್ನೋದನ್ನು ನೋಡೋದಾದ್ರೆ, ಆಲ್ citizens shall have the right to practice any profession, or carry on any occupation, trade or business. ಅಂತಂದ್ರೆ ರಾಜ್ಯ ಯಾವುದೇ ನಾಗರಿಕನಿಗೆ ಯಾವುದೇ ರೀತಿಯ ಉದ್ಯೋಗವನ್ನು ಕೈಗೊಳ್ಳಲು ಅವಂಗ ರಿಸ್ಟ್ರಿಕ್ಷನ್ ಹಾಕುವಂತಿಲ್ಲ. ಅಂತಂದ್ರೆ ಭಾರತದ ಎಲ್ಲ ನಾಗರಿಕರು ಒಂದು ರೈಟನ್ನು ಹೊಂದಿದ್ದಾರೆ, ಹಕ್ಕನ್ನು ಹೊಂದಿದ್ದಾರೆ. ಅದು ಯಾವುದಪ್ಪ ಅಂತಂದ್ರೆ ಅವರಿಗೆ ಸರಿ ಅನಿಸುವ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಳ್ಳೋಕೆ, ಅಥವಾ ಯಾವುದೇ ವೃತ್ತಿಯನ್ನು ಮುಂದುವರಿಸೋಕೆ, ಅಥವಾ ಯಾವುದೇ ಉದ್ಯೋಗವನ್ನು ಮುಂದುವರಿಸೋಕೆ, ಅಥವಾ ಯಾವುದೇ ಬಿಸ್ನೆಸ್ಸನ್ನು ಮುಂದುವರಿಸೋಕೆ, ಅಥವಾ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಅಧಿಕಾರವನ್ನು ಕೊಡ್ತೈತಿ ಅಂತೇಳಿ ಈ ಡೆಫಿನಿಷನ್ನಿಂದ ನಮಗೆ ಗೊತ್ತಾಗೈತಿ. ಅಂದರೆ ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಕೆನಾಟ್ ಬಿ ಬಾರ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅಂದರೆ ರಾಜ್ಯ ಸರ್ಕಾರಗಳಿಂದ ಅಥವಾ ಕೇಂದ್ರ ಸರ್ಕಾರಗಳಿಂದ ಅಥವಾ ಸರ್ಕಾರಗಳಿಂದ ನಾವು ಕೈಗೊಳ್ಳುವ ಯಾವುದೇ ಪ್ರೊಫೆಷನನ್ನು
ಬಾರ್ ಮಾಡುವ ಅಧಿಕಾರ ಇಲ್ಲ ಅಂತೇಳಿ ಗೊತ್ತಾಗತ್ತೆ. ಆದರೆ ನಾವು ಕೈಗೊಳ್ಳುವ ಪ್ರೊಫೆಷನ್ ಹೆಂಗಿರಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿರಬೇಕು. ಅಂತಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅದು ವ್ಯಾಲಿಡ್ ಇರಬೇಕು. ನನಗೆ ಪ್ರೊಫೆಷನ್ ಕೈಗೊಳ್ಳುವ ಅಧಿಕಾರ ಐತಿ ಅಂತೇಳಿ ನಾನು ಗಾಂಜಾ ಮಾರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡಿನಿ ಅಂತಂದ್ರೆ ದ ಸ್ಟೇಟ್ ಹ್ಯಾಸ್ ಅ ರೈಟ್ ಟು ಪನಿಷ್ ಅಸ್. ಈ ರೀತಿಯಾಗಿರ್ತಕ್ಕಂಥ ನಾವು ವ್ಯಾಪಾರ ವ್ಯವಹಾರಗಳನ್ನು, ಸಮಾಜಕ್ಕೆ ಹಾನಿ ಆಗ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಕೈಗೊಳ್ಳೋದಾದರೆ ಅದನ್ನು ಪನಿಷ್ ಮಾಡೋಕ್ಕೂ ಕೂಡ ಅಧಿಕಾರ ರಾಜ್ಯಕ್ಕೆ ಕೊಟ್ಟೈತಿ. ಎಲ್ಲಿವರೆಗೂ ನಾವು ಸಮಾಜಕ್ಕೆ ಹಾನಿ ಆಗುವ ಕೆಲಸವನ್ನು ಮಾಡುವುದಿಲ್ಲವೋ ಅಥವಾ ಸಮಾಜಕ್ಕೆ ಉಪಯೋಗವಾಗುವ ಕೆಲಸವನ್ನು ಮಾಡುತ್ತಿರುತ್ತವೆಯೋ ಅಲ್ಲಿವರೆಗೂ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ನಮ್ಮನ್ನು ಕಾಯ್ತಿರ್ತೈತಿ. ಯಾವಾಗ ನಾವು ಸಮಾಜಕ್ಕೆ ಹಾನಿ ಆಗುವ ಕೆಲಸವನ್ನು ಮಾಡ್ತಿರ್ತೀವೋ ಅವಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ನಮ್ಮ ಕೈ ಬಿಡ್ತೈತಿ, ನೆನಪಿರಬೇಕು. ಅವಾಗ ಸ್ಟೇಟ್ ಕ್ಯಾನ್ ಡೆಸ್ಟ್ರಾಯ್ ಅಸ್, deny us, bar us, ban us to practice any profession to harm the society. ಅಂತಂದ್ರೆ ಸಮಾಜಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯಾಗುವ ಕೆಲಸವನ್ನ ಮಾಡುವ ಉದ್ಯೋಗವನ್ನ ಪ್ರತಿಬಂಧಿಸುವ ಅಧಿಕಾರ ರಾಜ್ಯಕ್ಕೆ ಇದೆ ಅಂತೇಳಿ ಗೊತ್ತಾಗತ್ತೆ. ಇದರಿಂದ ನಮಗೆ ಇನ್ನೊಂದು ಅಂಶ ಏನು ಗೊತ್ತಾಗತ್ತೆ ಅಂದ್ರೆ ಈ ಹಕ್ಕು ಕೂಡ ಪರಿಪೂರ್ಣವಾದದ್ದಲ್ಲ. ಏನು, ದಿಸ್ ರೈಟ್ ಈಸ್ ಆಲ್ಸೋ ನಾಟ್ ಅಬ್ಸಲ್ಯೂಟ್ ರೈಟ್ ಅಂತಂದ್ರೆ ಇದು ಕೂಡ ಪರಿಪೂರ್ಣವಾದದ್ದಲ್ಲ. ಇದರ ಮೇಲೂ ಕೂಡ ರಾಜ್ಯ ಪ್ರತಿಬಂಧಗಳನ್ನು ಹೇರಬಹುದು. ನೆನಪಿರಬೇಕು. ಯಾಕಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಉದ್ಯೋಗ, ವ್ಯಾಪಾರ ಮತ್ತು ವಹಿವಾಟುಗಳು ಸಮಾಜಕ್ಕೆ ಹಾನಿಯಾಗದೇ ಇರುವಂಥವು ಇರಬೇಕು, ಸಮಾಜಕ್ಕೆ ಉಪಯೋಗಕ್ಕೆ ಬರುವಂಥವು ಇರಬೇಕು. ಫಾರ್ ಎಕ್ಸಾಂಪಲ್, ನನಗೆ ರೈಟ್ ಟು ಪ್ರೊಫೆಷನ್ ಐತಿ ಅಂತೇಳಿ ನಾನು ಗುಂಡಾಗಿರಿ ಮಾಡ್ಕೋತ ಹೋದ್ನಿ ಅಂತಂದ್ರೆ ದಿಸ್ ಇಸ್ ಮೈ ಪ್ರೊಫೆಷನ್ ಅಂತ ಅನ್ಕೋತ ಹೋದ್ನಿ ಅಂತಂದ್ರೆ ಗುಂಪ್ತಾರ ನಾನು ಇಡೋದ ಅರ್ಥ ಆಗತ್ತೈತೆ. ಅದಕ್ಕೆ ಪೊಲೀಸ್ ಸ್ಟೇಷನ್ಗಳು ಇರ್ತವೆ. ಯಾಕಂತಂದ್ರೆ ವಿ ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತೇಳಿ ಕನ್ಸಿಡರ್ ಆಗ್ತೀವಿ. ಯಾವಾಗ ನಾವು ಸಮಾಜಕ್ಕೆ ಒಳಿತನ್ನು ಮಾಡುವ ಕೆಲಸವನ್ನು ಮಾಡುವುದಿಲ್ಲವೋ ಅವಾಗ ನಾವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಆಗ್ತೀವಿ. ಹೌದಾ? ನನಗೆ ಉದ್ಯೋಗ ಮಾಡೋದೈತಿ ಅಂತೇಳಿ ನಾನು 10 ವಶೀಲಿ ಮಾಡ್ಕೋತೀನಿ. ಹಳಿ ಪಿಕ್ಚರ್ನಾಗದು ತೋರಿಸ್ತಾರೆ ನೋಡ್ರಲ್ಲ, ಒಬ್ಬ ಗುಂಡ ಬಂದು ಕಾರ್ ಗಾಡಿ ತರಗಿದಂದ್ರೆ ಎಲ್ಲರೂ ಬಂದು ಒಂದು ವ್ಯಾಪಾರಸ್ಥರು ಬಂದು ಏನು ಮಾಡ್ತಿದ್ರು ಅಂದ್ರೆ ರೊಕ್ಕ ಹಾಕಿ ಹೋಗಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ಳೋಕೆ ನಮಗೆ ಅಧಿಕಾರ ಐತೆ ಅಂತ ಕೇಳಿದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಬಾರ್ಸ್ ಏನು ಮಾಡ್ತೈತಿ ಅಂತಂದ್ರೆ ಅದನ್ನ ತಡೆ ಹಿಡಿತೈತಿ. ನೀ ಯಾವ ರೀತಿ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ ಉದ್ಯೋಗಗಳನ್ನು ಆಯ್ಕೆ ಮಾಡ್ಕೋಬೇಕೆ ಹೊರತಾಗಿ ಸಮಾಜಕ್ಕೆ ಹಾನಿ ಆಗುವ ಅಥವಾ ಸಮಾಜಕ್ಕೆ ತೊಂದರೆ ಉಂಟು ಮಾಡುವ ಪ್ರೊಫೆಷನ್ಗಳನ್ನು ಯೂಸ್ ಮಾಡುವ ಹಾಗಿಲ್ಲ, ಬಳಕೆ ಮಾಡುವ ಹಾಗಿಲ್ಲ, ಅಥವಾ ಅವನ್ನ ನೀನು ಆಯ್ಕೆ ಮಾಡಿಕೊಳ್ಳುವಂತಿಲ್ಲ. ಹೌದಾ? ಅಂದ್ರೆ ಈ ಹಕ್ಕು ಕೂಡ ಪರಿಪೂರ್ಣವಾದದ್ದಲ್ಲ. ಈ ಹಕ್ಕಿನ ಮೇಲೂ ಕೂಡ ಏನೈತಿ, ಸರ್ಕಾರ ನಿಬಂಧನೆಗಳನ್ನು ಹಾಕಬಹುದು. ಫಾರ್ ಎಕ್ಸಾಂಪಲ್, ನಾನು 2ನೇ ಫೇಲ್ ಆಗೇನಿ, ನನಗೀಗ ನಾನು ಡಾಕ್ಟರ್ಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ, ವೈದ್ಯಕೀಯ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ಪರ್ಮಿಷಬಲ್ ಅಂದ್ರದಿಲ್ಲ ಇಲ್ಲ. ಯಾಕಂತಂದ್ರೆ ಯು ಹ್ಯಾವ್ ಟು ಕ್ವಾಲಿಫೈಡ್ ಫಾರ್ ದಟ್ ಪೋಸ್ಟ್ ಅಂತಂದ್ರೆ ನೀನು ಆ ಅರ್ಹತೆಯನ್ನು ಪಡ್ಕೊಂಡಿರ್ಬೇಕು. ನಾ 1ನೇ ಫೇಲ್ ಆಗಿ ವೈದ್ಯಕೀಯ ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೋತೀನಿ ಅಂತಂದ್ರೆ ನಾಟ್ ಪರ್ಮಿಷೇಬಲ್ ಅಂದ್ರದಿಲ್ಲ. ಬಿಕಾಸ್ ಆಫ್ ವಾಟ್? ಯು ಹ್ಯಾವ್ ಟು ಕ್ವಾಲಿಫೈ ಫಾರ್ ದಟ್ ಪೋಸ್ಟ್. ಅಂತಂದ್ರೆ ನೀನು 100 ಪ್ರಾಣಗಳನ್ನು ಉಳಿಸುವ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಆ ವೃತ್ತಿಯಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಜೊತೆಗೆ ಆ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಪದವಿಯನ್ನು ಕೂಡ ಪಡ್ಕೊಂಡಿರ್ಬೇಕು. ಇವೆರಡನ್ನ ಹೊರತು ನೀನು ಯಾವುದೇ ವೃತ್ತಿಯನ್ನು, ಈ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಮಾಡಕ್ಕೆ ಯಾವುದೇ ಪದವಿ ಕೊಡಂಗಿಲ್ಲ ರೀ. ಹಂಗಾದ್ರೆ ನಾವು ಅಗ್ರಿಕಲ್ಚರ್ ಮಾಡಕ್ಕೆ ಬರ್ತೈತೆ ನಾ ಕೇರ ಬರ್ತೈತಿ. ಯಾಕಂತಂದ್ರೆ ದೇರ್ ಇಸ್ ನೋ ಹಾರ್ಮ್. ಏನಾಗೈತಿ ಅಂತಂದ್ರೆ ಅಲ್ಲಿ ನೀವು ಬೇರೆ ಯಾರಿಗೂ ಜೀವಗಳಿಗೂ ಹಾನಿ ಮಾಡೋದಿಲ್ಲ ಯಾವುದೇ ಅಲ್ಲಿ ಅಗ್ರಿಕಲ್ಚರ್ನಲ್ಲಿ. ಆದ್ರೆ ಈ ಡಾಕ್ಟರು ಮತ್ತು ಇನ್ನೂ ಕೆಲವೊಂದಿಷ್ಟು ಟೆಕ್ನಿಕಲ್ ಪೋಸ್ಟ್ಗಳಲ್ಲಿ ಅಥವಾ ಎಕ್ಸ್ಪರ್ಟೀಸ್ ಅಂತಕ್ಕಂಥ ಪೋಸ್ಟ್ಗಳಲ್ಲಿ, ಎಕ್ಸ್ಪರ್ಟೀಸನ್ನು ಕೇಳ್ತಕ್ಕಂಥ ಪೋಸ್ಟ್ಗಳಲ್ಲಿ ನೀನು ಜೀವಕ್ಕೆ ಹಾನಿ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಿರ್ತೆ. ಅದಕ್ಕೆ ಎಕ್ಸ್ಪರ್ಟೀಸು ನೀನು ಆ ರೀತಿಯಾಗಿರ್ತಕ್ಕಂಥ ಪದವಿಯನ್ನು ಪೂರೈಸಿದ್ರೆ ಮಾತ್ರ ನಿನಗೆ ಆ ವೃತ್ತಿಯನ್ನು ಮಾಡೋದು ಅನುಕೂಲ ಐತಿ. ಫಾರ್ ಎಕ್ಸಾಂಪಲ್, ನಾನು LLBನೇ ಕಲ್ತಿರೋದಿಲ್ಲ, ನಾನು ಲಾ ಪ್ರಾಕ್ಟೀಸ್ ಮಾಡ್ಬೋದೇನಾ ಅಂತ, ಕಾನೂನು ಪ್ರಾಕ್ಟೀಸ್ ಮಾಡ್ಬೋದೇನಾ? ಇಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ವ್ಯಕ್ತಿಯ ಸಾವು ನೋವಿನ ಪ್ರಶ್ನೆ ಇರ್ತೈತಿ ಇಲ್ಲಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರೊಫೆಷನ್ಗಳನ್ನು ಆಯ್ಕೆ ಮಾಡಲು ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ಗಳನ್ನು ಸರ್ಕಾರ ಹಾಕಬಹುದು. ಆ ಕ್ವಾಲಿಫಿಕೇಶನ್ಗಳನ್ನು ನೀನು ಪಡ್ಕೊಂಡಿದ್ದೀಯ ಅಂತಂದ್ರೆ ಸರ್ಕಾರ ನಿನ್ನನ್ನು ಬ್ಯಾನ್ ಮಾಡುವ ಹಾಗಿಲ್ಲ, ಅಥವಾ ಬಾರ್ ಮಾಡುವ ಹಾಗಿಲ್ಲ, ಅಥವಾ ರಿಸ್ಟ್ರಿಕ್ಟ್ ಮಾಡುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀನು MBBS ಕ್ಲಿಯರ್ ಮಾಡಿದ್ದಿ, MBBS ಪಡ್ಕೊಂಡಿದ್ದೀಯ ಅಥವಾ ಪದವಿ ಪಡ್ಕೊಂಡಿದ್ದೀಯ ಅಂತಂದ್ರೆ ನೀನು ಡಾಕ್ಟರ್ ವೃತ್ತಿಯನ್ನು ಮಾಡುವ ಹಾಗಿಲ್ಲ ಅಂತೇಳಿ ಸರ್ಕಾರ ಹೇಳುವಂತಿಲ್ಲ. LLB ಪಡ್ಕೊಂಡಿದ್ದಿ, LLB ಪದವಿಯನ್ನು ಪಡ್ಕೊಂಡಿದ್ದೀಯ ಅಂತಂದ್ರೆ ಸರ್ಕಾರ ನೀನು ಲಾ ಪ್ರಾಕ್ಟೀಸ್ ಮಾಡುವಂಗಿಲ್ಲ ಅಂತೇಳಿ ಹೇಳುವಂತಿಲ್ಲ. ಹೌದಾ? ಆ ಪದವಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಿನ್ನ ಹತ್ರ ಇತ್ತು ಅಂತಂದ್ರೆ, ಅರ್ಥ ಆಗತೈತೆ? ಆ ಪದವಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಿನ್ನ ಹತ್ರ ಇತ್ತು ಅಂತಂದ್ರೆ ನಿನ್ನನ್ನು ಆ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸರ್ಕಾರ ಪ್ರತಿಬಂಧಿಸುವ ಹಾಗಿಲ್ಲ. ಇದಿಷ್ಟು ನೆನಪಿರಬೇಕು. ಹಾಗಾದ್ರೆ ಈ ಕಾನೂನನ್ನು ಸಂವಿಧಾನದಲ್ಲಿ ಸೇರ್ಪಡೆ ಯಾಕೆ ಮಾಡಿದ್ರು, ಸಂವಿಧಾನದಲ್ಲಿ ಯಾಕೆ ಸ್ಥಾನ ಪಡಿತು ಅಂತಂದ್ರೆ ನೋಡೋದಾದ್ರೆ, ಒಂದನೇದ್ದು ಟು ಡೆಸ್ಟ್ರಾಯ್ ದಿ ಕೊಲೋನಿಯಲ್ ಲಿಗಸಿ ಅಂತ. ಟು ಡೆಸ್ಟ್ರಾಯ್ ದಿ ಕೊಲೋನಿಯಲ್ ಲಿಗಸಿ ಅಂದರೆ ವಸಾಹತುಶಾಹಿಗಳ ಇದು ಆಸ್ತಿ ಇದೆ. ಈ ವಸಾಹತುಶಾಹಿಗಳ ಆಸ್ತಿಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಡೆಸ್ಟ್ರಾಯ್ ಮಾಡೋ ಸಂಬಂಧ. ಫಾರ್ ಎಕ್ಸಾಂಪಲ್,
ನೀಲಿ ದಂಗೆ ಅಂತೇಳಿ ನಡೀತೈತಿ. ನೀಲಿ ದಂಗೆ ಎಲ್ಲಿ ಪಶ್ಚಿಮ ಬಂಗಾಳದ ಏರಿಯಾದಲ್ಲಿ ಪಬ್ನಾ ಅಂತಕ್ಕಂಥ ಏರಿಯಾ, ಆಮೇಲೆ 24 ಪರಗಣ ಅಂತಕ್ಕಂಥ ಏರಿಯಾದಲ್ಲಿ ಈ ದಂಗೆ ನಡೀತೈತಿ. ಆಸಾಮದಲ್ಲಿ ಈ ದಂಗೆ ನಡೀತೈತಿ. ಏನು ಈ ದಂಗೆ ಏನಪ್ಪ ಅಂತಂದ್ರೆ ರೈತರ ಭೂಮಿಯಲ್ಲಿ 1/3 ಭಾಗ ಅಂದ್ರೆ 1 ಎಕರೆ, ಈ 3 ಎಕರೆ ಇತ್ತು ಅಂತಂದ್ರೆ ಅದರ 1 ಎಕರೆ ನೀಲಿ ಬೆಳೆಯನ್ನೇ ಬೆಳಿಬೇಕು ಕಂಪಲ್ಸರಿ. ಅಂತಂದ್ರೆ ಸರ್ಕಾರ ಏನು ಮಾಡಕತ್ತೈತಿ, ಒತ್ತಾಯ ಮಾಡಕತ್ತೈತಿ, ಯು ಹ್ಯಾವ್ ಟು ಕಲ್ಟಿವೇಟ್ 1/3 ಆಫ್ ಯುವರ್ ಫೀಲ್ಡ್ ಆಸ್ ಅ ಬ್ಲೂ, ನೀಲಿ ಅಂತೇಳಿ ನೀವು ಬೆಳೆಯೋದನ್ನು ಕಂಪಲ್ಸರಿ ಮಾಡೋದು. ಯಾವುದು ಈ 3 ಎಕರೆ ಜಾಗ ಇತ್ತು ಅಂತಂದ್ರೆ 1 ಎಕರೆದಲ್ಲಿ ಕಂಪಲ್ಸರಿ ನೀನು ನೀಲಿ ಬೆಳೆಯನ್ನು ಬೆಳಿಬೇಕು. ನೀಲಿ ಬೆಳೆಯನ್ನು ಎದ್ರ ಸಂಬಂಧ ಬೆಳಿಬೇಕು ಅಂತಂದ್ರೆ ಅವರು ಹತ್ತಿ ಬಟ್ಟೆ ಕಾರ್ಖಾನೆಯಲ್ಲಿ ಈ ಬಣ್ಣವನ್ನು ತಯಾರಿಸಲು ಅವರಿಗೆ ಬೆಳೆ ಅವಶ್ಯಕತೆ ಆಗ್ತಿತ್ತು. ಹೌದಾ? ಅದರ ಸಂಬಂಧ ನೀಲಿ ಬೆಳೆಯನ್ನು ಬೆಳೆಯಲು ಒತ್ತಾಯ ಮಾಡ್ತಿದ್ರು. ಜೊತೆಗೆ ಬೆಳೆದಿರ್ತಕ್ಕಂಥ ನೀಲಿ ಬೆಳೆಯನ್ನು ನೀನು ಬ್ರಿಟಿಷರಿಗೇನೆ ಮಾರಾಟ ಮಾಡಬೇಕು, ಬೇರೆ ಯಾರಿಗೂ ಇಲ್ಲ, ಬ್ರಿಟಿಷರಿಗೇನೆ ಮಾರಾಟ ಮಾಡಬೇಕು, ಅದು ಅವ್ರು ಕೇಳಿದ ರೇಟಿಗೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಲಿಗಸಿಗಳನ್ನು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ವತ್ತುಗಳನ್ನು ಡೆಸ್ಟ್ರಾಯ್ ಮಾಡೋದು ಸಂವಿಧಾನದಲ್ಲಿ ಇದು ಭಾಗ ಪಡ್ಕೊತು ಅಂತೇಳಿ, ಜಾಗ ಪಡ್ಕೊತು ಅಂತೇಳಿ ನಮಗೆ ತಿಳಿದು ಬರ್ತೈತಿ. ಹೌದಾ? ಇದನ್ನ ನೀಲದರ್ಪಣ ಅಂತೇಳಿ ಒಂದು ಪುಸ್ತಕ ಬರ್ತೈತಿ. ಆಮೇಲೆ ನೀಲಿ ದಂಗೆಗಳು ಅಂತೇಳಿ ಬರ್ತವೆ. ಸ್ವಲ್ಪ ಹಿಸ್ಟ್ರಿ ಯಾರ್ಯಾರು ಓದಿರ್ತಾರೋ ಅವ್ರಿಗೆಲ್ಲ ಗೊತ್ತಾಗೈತಿ. ನೀಲದರ್ಪಣ ಮತ್ತು ನೀಲಿ ದಂಗೆಗಳು ಅಂತೇಳಿ ಬರ್ತೈತಿ. ಈ ದಂಗೆಯ ಸಂದರ್ಭದಲ್ಲೇ ಆ ಪುಸ್ತಕವನ್ನು ಬರೆದಿತ್ತು, ನೀಲದರ್ಪಣ ಅಂತೇಳಿ ಪುಸ್ತಕ. ಹೌದಾ? ಆ ಪುಸ್ತಕದಲ್ಲಿ ಹೇಳ್ತಾರೆ ತಿಂಕಾತಿಯ ಸಿಸ್ಟಮ್ ಅಂತ ಕರೀತಾರೆ. ತಿಂಕಾತಿಯ ಸಿಸ್ಟಮ್, ಅದನ್ನ ಏನಂತ ಉಚ್ಚಾರ ಮಾಡ್ತಿರೋ ಗೊತ್ತಿಲ್ಲ. ತಿಂಕಾತಿಯ ಅಂತಂದ್ರೆ 1/3 1 ಭಾಗ ನೀಲಿನ ಬೆಳಿಬೇಕು, 3/1 1/3 ಬೆಳೆಯನ್ನ ನೀವು ಏನು ಬೇಕು, ನೀಲಿನ ಬೆಳಿಬೇಕು. ಅದನ್ನ ಏನು ಮಾಡಬೇಕು ಅಂತಂದ್ರೆ ಸರ್ಕಾರಕ್ಕೆ ಮಾರಾಟ ಮಾಡಬೇಕು. ಮೊನೋಪಲಿ ಇತ್ತು ಸರ್ಕಾರದ ನೀಲಿ ಬೆಳೆ ಮೇಲೆ. ಹೌದಾ? ಎರಡನೇ ಕಾರಣ ಅದೇ ಬರ್ತೈತೆ, ಟು ಡೆಸ್ಟ್ರಾಯ್ ದಿ ಮೊನೋಪಲಿ ಆಫ್ ದಿ ಗೌರ್ಮೆಂಟ್ ಅಂತೇಳಿ. ಎರಡನೇ ಕಾರಣ ಯಾವುದಪ್ಪ ಅಂತಂದ್ರೆ ಟು ಡೆಸ್ಟ್ರಾಯ್ ದಿ ಮೊನೋಪಲಿ ಆಫ್ ದಿ ಗೌರ್ಮೆಂಟ್ ಅಂತೇಳಿ. ಎರಡನೇದು ಟು ಡೆಸ್ಟ್ರಾಯ್ ದಿ ಮೊನೋಪಲಿ ಆಫ್ ದಿ ಗೌರ್ಮೆಂಟ್ ಅಂತ. ಮೊನೋಪಲಿ ಆಫ್ ದಿ ಗೌರ್ಮೆಂಟ್ ಅಂತಂದ್ರೆ ರಾಜ್ಯದ ಏಕಸ್ವಾಮ್ಯತೆ ಅಂದರೆ ಕೆಲವೊಂದಿಷ್ಟು ಉದ್ಯೋಗದ ಮೇಲೆ ರಾಜ್ಯ ಮಾತ್ರ ಆ ಉದ್ಯೋಗವನ್ನು ಆರಂಭಿಸಬಹುದು, ಆ ಉದ್ಯೋಗವನ್ನು ಮಾಡಬಹುದು, ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ಇಂಥ ಏಕಸ್ವಾಮ್ಯತೆಯನ್ನು ಕೆಡಲು ಏನು ಮಾಡಿದ್ರು ಅಂದ್ರೆ ಆರ್ಟಿಕಲ್ 19+1G ಏನು ಸಂವಿಧಾನಕ್ಕೆ ಆಡ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಬ್ರಿಟಿಷರ ಕಾಲದಾಗ ಚಹಾ ಬೆಳೆಯ ಮೇಲೆ ಮೊನೋಪಲಿ ಯಾರಿತ್ತು ಅಂತಂದ್ರೆ ಸರ್ಕಾರದನೇ ಇತ್ತು. ಅಂದ್ರೆ ನೀ ಚಹಾ ವ್ಯಾಪಾರ ಮಾಡೋದಿತ್ತು ಅಂದ್ರೆ ಸರ್ಕಾರದ ಜೊತೆ ಮಾಡಬೇಕು, ಬೇರೆ ಯಾರ ಜೊತೆ ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಜಜ್ಮೆಂಟ್ ಬರೋದು, ಕೇರಳ ಗೌರ್ಮೆಂಟ್ ಜಜ್ಮೆಂಟ್, ಅವಾಗ ಹೇಳ್ತೀನಿ. ಆಮೇಲೆ ಇನ್ಕ ಆಗಲೇ ಹೇಳಿದ್ವಲ್ಲ, ನೀಲಿ ಬೆಳೆಯನ್ನು ಯಾರಿಗೆ ಮಾರಬೇಕು, ಬ್ರಿಟಿಷರಿಗೆ ಮಾರಬೇಕು. ಈ ರೀತಿಯಾಗಿರ್ತಕ್ಕಂಥ ಏಕಸ್ವಾಮ್ಯತೆಯನ್ನು ಡೆಸ್ಟ್ರಾಯ್ ಮಾಡಲು ಏನಪ್ಪಾ ಅಂತಂದ್ರೆ ಈ ಹಕ್ಕು ನಮಗೆ ಅನುಕೂಲ ಮಾಡಿಕೊಡ್ತೈತಿ, ಆರ್ಟಿಕಲ್ 19+1G. ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಟು ಮೇಂಟೈನ್ ದಿ ಹ್ಯೂಮನ್ ಡಿಗ್ನಿಟಿ, ಅಂದ್ರೆ ಮಾನವ ಗಣತೆಗಳನ್ನು ಮೇಂಟೈನ್ ಮಾಡೋದು. ಟು ಮೇಂಟೈನ್ ದಿ ಹ್ಯೂಮನ್ ಡಿಗ್ನಿಟಿ, ಮಾನವಿಕ ಗಣತೆಗಳನ್ನು ಮೇಂಟೈನ್ ಮಾಡಲು ಅಥವಾ ಎತ್ತಿ ಹಿಡಿಯಲು ಕೂಡ ಆರ್ಟಿಕಲ್ 19+1G ಅನ್ನ ಬಳಕೆ ಮಾಡ್ಕೊಂಡ್ರು. ಯಾಕಂತಂದ್ರೆ ಆರ್ಟಿಕಲ್ 19+1G ಇರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಮೊದಲು ಜಾತಿ ಪದ್ಧತಿ ಇತ್ತು. ಹೌದಾ? SC/ST ದವರಿಗೆ ಬೇರೆ ಹಕ್ಕುಗಳು ಇರಲಿಲ್ಲ, ಅಂದ್ರೆ ಬೇರೆ ಉದ್ಯೋಗ ಮಾಡಲು ಹಕ್ಕುಗಳೇ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಅವ್ರು SC/ST ದವರು ಮನೆ ಕೆಲಸ ಮಾಡ್ತಿದ್ರು, ಮನೆ ಕೆಲಸ ಮಾಡ್ಕೊಂಡು ಹೋಗಬೇಕು, ಅವ್ರು ಗೌರ್ಮೆಂಟ್ ಜಾಬ್ ಮಾಡಕ್ಕೆ ಬರ್ತಿರಲಿಲ್ಲ. ವೈಟ್ ಕಲರ್ ಜಾಬ್ ಇಸ್ ನಾಟ್ ಅಲೌಡ್ ಫಾರ್ SC/ST ಅಂತೇಳಿ ಮೊದಲಿತ್ತು. ಹೌದಾ? ಈ ಆರ್ಟಿಕಲ್ 19+1G ಯಾಡ್ ಮಾಡಿದ ನಂತರ ವೈಟ್ ಕಲರ್ ಜಾಬ್ಗೂ ಅವರು ಎಲಿಜಿಬಲ್ ಆದರು. ಅವರ ವೃತ್ತಿಯನ್ನು ಅವರು ಆಯ್ಕೆ ಮಾಡ್ಕೊಳಕತ್ತರು. ಯಾರ್ದೋ ಒತ್ತಾಯಕ್ಕಾಗಿ ಯಾರ್ದೋ ಮನಿ ಕಸ ಗುಡಿಸೋದು ಕೆಲಸವನ್ನ ಬಿಟ್ಟರು. ಹೌದಾ? ಯಾಕಂತಂದ್ರೆ ಆ ರೀತಿಯ ಸ್ವತಂತ್ರವನ್ನ ಆರ್ಟಿಕಲ್ 19+1G ಅಂತೇಳಿ ನಮಗೆ ಕೊಡ್ತೈತಿ. ಇದ್ರ ಸಂಬಂಧ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸಬೇಕು. ಹೌದಾ? ಯಾರ ಅಡಿಯಾಳಾಗಿ ಬದುಕುವುದನ್ನು ತಪ್ಪಿಸಿದ್ರು ಈ ಆರ್ಟಿಕಲ್ ಮೇಲೆ. ಅದಕ್ಕೆ ಯಾರು ಟು ಮೇಂಟೈನ್ ದಿ ಹ್ಯೂಮನ್ ಡಿಗ್ನಿಟಿ ಸಲುವಾಗಿನೂ ಕೂಡ ಇನ್ನು ಆರ್ಟಿಕಲ್ 19+1G ಅಡಿಯಲ್ಲಿ ಏನು ಮಾಡಿದ್ರು, ಸಂವಿಧಾನಕ್ಕೆ ಇದನ್ನು ಸೇರ್ಪಡೆ ಮಾಡಿದ್ರು. ಯಾವುದು? ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್. ಹೌದಾ? ಈ 3 ಕಾರಣಗಳಿಂದ ಯಾವ್ಯಾವು? ಈ 3 ಕಾರಣಗಳಿಂದ ಸಂವಿಧಾನಕ್ಕೆ ಆರ್ಟಿಕಲ್ 19+1G ಸೇರ್ಪಡೆ ಆಯಿತು. ಒಂದನೇ ಕಾರಣ ಯಾವುದಪ್ಪ ಅಂತಂದ್ರೆ ಟು ಡೆಸ್ಟ್ರಾಯ್ ದಿ ಕೊಲೋನಿಯಲ್ ಲೀಗಸಿ, ಅಂತಂದ್ರೆ ವಸಾಹತುಶಾಹಿಗಳ ಅಸ್ತಿತ್ವವನ್ನು ಡೆಸ್ಟ್ರಾಯ್ ಮಾಡಲು ಈ ಹಕ್ಕು ಸಂವಿಧಾನಕ್ಕೆ ಸೇರ್ಪಡೆ ಆಯಿತು. ಎರಡನೇದ್ದು ಟು ಡೆಸ್ಟ್ರಾಯ್ ದಿ ಮೊನೋಪಲಿ ಆಫ್ ದಿ ಗೌರ್ಮೆಂಟ್, ಅಂದ್ರೆ ಸರ್ಕಾರದ ಏಕಸ್ವಾಮ್ಯತೆಯನ್ನು ಕೆಡವಲು ಕೂಡ ಇದು ಸಂವಿಧಾನಕ್ಕೆ ಸೇರ್ಪಡೆ ಆಯಿತು ಅಂತ ಹೇಳ್ಬೋದು. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರೆ ಟು ಮೇಂಟೈನ್ ದಿ ಹ್ಯೂಮನ್ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಲು ಸಲುವಾಗಿಯೂ ಕೂಡ ಆರ್ಟಿಕಲ್ 19+1G ಸಂವಿಧಾನಕ್ಕೆ ಸೇರ್ಪಡೆ ಆಯಿತು ಅಂತೇಳಿ ಈಗಾಗಲೇ ಉದಾಹರಣೆಗಳ ಮೂಲಕ ತಿಳ್ಕೊಂಡಿವೆ. ಇನ್ನು ಮುಂದಿನ ರಿಸ್ಟ್ರಿಕ್ಷನ್ ಯಾವುದು, ಯಾವ ಬೇಸ್ ಮೇಲೆ ಸಂವಿಧಾನದಲ್ಲಿ ರಿಸ್ಟ್ರಿಕ್ಷನ್, ಈ ಹಕ್ಕಿನ ಮೇಲೆ ರಿಸ್ಟ್ರಿಕ್ಷನ್ ಹಾಕಬಹುದು ಅಂತೇಳಿ ಸಂವಿಧಾನದಲ್ಲಿ ಹೇಳ್ತೈತಿ ಅನ್ನೋದನ್ನು ನೋಡೋದಾದರೆ, ಯಾವ ರಿಸ್ಟ್ರಿಕ್ಷನ್ಗಳು, ಪ್ರತಿಬಂಧನೆಗಳನ್ನು ಸರ್ಕಾರ ಈ ಹಕ್ಕಿನ ಮೇಲೆ ಹಾಕಬಹುದು ಅಂತೇಳಿ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಸರ್ಕಾರ ಈ ಹಕ್ಕಿನ ಮೇಲೆ ಪ್ರತಿಬಂಧಗಳನ್ನು ಹಾಕಬಹುದು ಅಂತಂದ್ರೆ ಅದರ ಒಂದನೇದು ಫಾರ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಇದು ಎಲ್ಲ ಹಕ್ಕುಗಳಿಗೆ ಕಾಮನ್ ಆಗಿರ್ತಕ್ಕಂಥ ಇದನ್ನಿದು ಏನು ರಿಸ್ಟ್ರಿಕ್ಷನ್ ಫಾರ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಇದರ ಮೇಲೆ ನಾವೇನು ಮಾಡ್ಬೋದು ಅಂತಂದ್ರೆ ರಿಸ್ಟ್ರಿಕ್ಷನ್ ಅನ್ನು ಹಾಕ್ಬೋದು. ಏನು ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಅಂತೇಳಿ ಐತಿ ಆರ್ಟಿಕಲ್ 19+1G ಅಂತೇಳಿ. ಈಗ ನಾನು ಮರ್ಡರ್ ಮಾಡೋದೇ ನಾನು ಪ್ರೊಫೆಷನ್ ಅಂತೇಳಿ ಅನ್ಕೊಂಡಿ ಅಂತಂದ್ರೆ
ಇಲ್ಲರಿ ಸರ್ ನಾನು ಮರ್ಡರ್ ಮಾಡೋದೇ ನನ್ನ ಪ್ರೊಫೆಷನ್, ಹೀಗಾಗಿ ನನಗೆ ಈ ಹಕ್ಕಿನ ಮೇಲೆ ಏನಪ್ಪಾ ಅಂತಂದ್ರೆ ನೀವು ಪ್ರತಿಬಂಧನೆಗಳನ್ನು ಹಾಕಂಗಿಲ್ಲ ಅಂತೇಳಿ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಬರ್ತೈತಿನ? ಇಲ್ಲ. ಮಾನವ ಕಳ್ಳಸಾಗಾಣಿಕೆ ಇಲ್ಲರಿ ಸರ್, ನಾನು ಮಾನವ ಕಳ್ಳಸಾಗಾಣಿಕೆಯನ್ನು ನನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡಿನಿ, ನಾನು ಹಾಗಾಗಿ ಮನುಷ್ಯರನ್ನೆಲ್ಲ ತುಡುಗು ಮಾಡಿ ಬೇರೆ ಕಡೆ ಮಾರ್ತೀನಿ, ಹೀಗಾಗಿ ನನ್ನ ವೃತ್ತಿಗೆ ನೀವು ಏನು ಕಾಯಿಪಲ್ಲೆ ಮಾರಿದಂಗೆ ಮಾರ್ತೀನಿ, ಹೀಗಾಗಿ ನೀವು ನನ್ನ ವೃತ್ತಿಯನ್ನು ಏನು ಮಾಡ್ಬೋದು, ತಡೆ ಹಿಡಿಯಾಕೆ ಬರಂಗಿಲ್ಲ ಅಂತೇಳಿ ಗೌರ್ಮೆಂಟ್ ಬಿಟ್ಟು ಬಿಡಕ್ಕೆ ಬರ್ತೈತೇನ? ಫಾರ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ ನೀನು ಸಮಾಜದ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಸಮಾಜಕ್ಕೆ ಏನೂ ಕೆಡುಕಾಗಲಾರದಂತ ಮಾಡಿರ್ತಕ್ಕಂಥ ಎಲ್ಲ ವ್ಯಾಪಾರಗಳನ್ನು ಸರ್ಕಾರ ಏನು ಒಪ್ಕೊಂತೈತಿ. ಫಾರ್ ಎಕ್ಸಾಂಪಲ್ ಒಂದು ಜಜ್ಮೆಂಟ್ ಬರ್ತೈತಿ, ಮುಂದೆ ಹೇಳ್ತೀನಿ. ಬೀದಿ ಬದಿಯ ವ್ಯಾಪಾರಿಗಳಿಗೂ ಕೂಡ ವ್ಯಾಪಾರ ಮಾಡುವುದು, ಜೀವನಾಂಶವನ್ನು ಗಳಿಕೆ ಮಾಡೋದು ಈ ಹಕ್ಕಿನ ಅಂಡರದಲ್ಲಿ ಪ್ರೊಟೆಕ್ಷನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ದವರು. ಅಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಕತ್ತಿದ್ರು, ಸ್ವಲ್ಪ ತ್ರಾಸ ಆಗೈತಿತ್ತು, ನನ್ನ ನಡೆದಾಡಕ್ಕೆ ತ್ರಾಸ ಆಗೈತಿತ್ತು ಅಂದ್ರೆ ಓಕೆ, ಏನು ತೊಂದರೆ ಇಲ್ಲ, ನೀನು ಸ್ವಲ್ಪ ಸೈಡ್ ಆಗಿ ಹೋಗಪ್ಪ ನಡೀತೈತಿ, ಆದ್ರೆ ಅವ್ರದ್ದು ಜೀವನೋಪಾಯ ಆಕೈತಿ, ಅವ್ರು ಮಾಡಲೇಬೇಕು. ಬೀದಿ ಬದಿಯಲ್ಲಿ ಅವ್ರು ವ್ಯಾಪಾರ ಮಾಡಿದ್ರೆ ತಪ್ಪಲ್ಲ ಅಂತೇಳಿ ಅದಕ್ಕೆ ನೀವು ಎಲ್ಲ ಕಡೆ ನೋಡಬಹುದು, ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಂಡಿರ್ತಾರೆ. ಅದನ್ನ ತಡೆಯುವ ಹಕ್ಕು ಸರ್ಕಾರಕ್ಕೂ ಇಲ್ಲ. ಫುಟ್ಪಾತ್ ಮೇಲೆ ನೀನು ಅಂಗಡಿ ಹಾಕ್ಬೇಡ ಅಂತ ಹೇಳಕ್ ಬರಂಗಿಲ್ಲ, ಯಾಕಂತಂದ್ರೆ ಅದು ಜೀವನೋಪಾಯ ಹಕ್ಕು, ವ್ಯಾಪಾರ ಮಾಡಕತ್ತಾರ ಅವರಲ್ಲಿ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿಗಲ್ ವ್ಯಾಪಾರ ಇಲ್ಲ. ಅವ್ರೇನು ಗಾಂಜಾ ಮಾರಾಕತ್ತಿದ್ರು ಅಂತಾರೆ, ದಟ್ ಇಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ. ಡ್ರಗ್ಸ್ ಮಾರಾಕತ್ತಿದ್ರು ಅಂತಾರೆ, ದಟ್ ಇಸ್ ಆಲ್ಸೋ ಇಲ್ಲಿಗಲ್ ಆಕ್ಟಿವಿಟಿ. ಅದಕ್ಕೆ ಎಲ್ಲಾರ ನೋಡಿದ್ರೆ ನೀವು ಗಾಂಜಾ ಅಂಗಡಿಗಳ ಸ್ಟೋರ್, ಈಗ ಏನಪ್ಪಾ ಅಂದ್ರೆ ಕಿರಾಣಿ ಮತ್ತು ಜನರಲ್ ಸ್ಟೋರ್ಸ್ ಅಂತ ಬರ್ದಿರ್ತಾರೆ, ಹಂಗೆ ಗಾಂಜಾ ಅಂಗಡಿ ಜನರಲ್ ಸ್ಟೋರ್ಸ್ ಅಂತ ಬರ್ದಿದ್ದು ಎಲ್ಲಾರು ನೋಡ್ಯಾರ? ಇಲ್ಲ. ಯಾಕಂತಂದ್ರೆ ಗಾಂಜಾ ಈಸ್ ಅನ್ ಸಿನ್ ಗುಡ್ಸ್ ಅಂತಂದ್ರೆ ಅದು ಸಮಾಜಕ್ಕೆ ಅಪಾಯ ಆಗ್ತಕ್ಕಂಥ ಗೂಡದು, ಹೌದಾ? ಅದನ್ನ ಕೆಲವೊಂದಿಷ್ಟು ಔಷಧಿ ಉಪಚಾರಗಳಲ್ಲಿ ಬಳಸಬಹುದೇ ಹೊರತಾಗಿ ಅದನ್ನೇ ನೀವು ಯೂಸ್ ಮಾಡ್ತೀನಿ, ಚಾಕ್ಲೇಟ್ ತಿಂದಂಗೆ ತಿಂತೀನಿ, ಬಿಸ್ಕೆಟ್ ತಿಂದಂಗೆ ತಿಂತೀನಿ ಅಂತಂದ್ರೆ ಅಲ್ಲ, ಹೌದಾ? ದಟ್ ಇಸ್ ಅನ್ ಡೆಸ್ಟ್ರಾಯ್ ದಿ ಹೂ ಕನ್ಸ್ಯೂಮ್ ದಟ್ ಗೂಡ್ಸ್ ಅಂತ. ಅದು ಯಾವ ವ್ಯಕ್ತಿ ಅದನ್ನು ಬಳಕೆ ಮಾಡ್ತಿರ್ತಾನೋ ಅಥವಾ ಅದು ಬಳಕೆ ಮಾಡ್ತಿರ್ತಾನೋ ಅದು ಮೆಡಿಕಲಿ ಪ್ರೂವ್ ಆಗಿರೋದಿಲ್ಲ, ಹೌದಾ? ಆ ರೀತಿಯಾಗಿರ್ತಕ್ಕಂಥ ಡ್ರಗ್ಸ್ನ ಬಳಕೆ ಮಾಡೋದ್ರಿಂದ ಆ ವ್ಯಕ್ತಿ ಆರೋಗ್ಯ ಸರ್ವನಾಶ ಆಗ್ತೈತಿ, ಹೀಗಾಗಿ ಅದನ್ನು ಬ್ಯಾನ್ ಇರ್ತೈತಿ. ಆ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ಮಾಡೋದು ಕೂಡ ಬ್ಯಾನ್, ಹೌದಾ? ಹಾಗೆ ನನಗೆ ಅಧಿಕಾರ ಐತಿ ಅಂತೇಳಿ ನಾನು ಮಾನವ ಕಳ್ಳ ಸಾಗಾಟನೆ ಮಾಡೋದು, ಆಮೇಲೆ ಅಧಿಕಾರ ಐತಿ ಅಂತೇಳಿ ನಾನು ಅದೇನಂತಲ್ಲ ಸುಪಾರಿ ತಗೊಂಡು ಮರ್ಡರ್ ಮಾಡೋದು, ಇವೆಲ್ಲ ಇಂಥ ವೃತ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ನಮ್ಮಲ್ಲಿ ಅಧಿಕಾರ ಯಾವುದು ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಪರ್ಮಿಷನ್ ಕೊಡೋದಿಲ್ಲ. ಅದು ಯಾವ್ದಕ್ಕೆ ಪರ್ಮಿಷನ್ ಕೊಡೋದೈತಿ ಅಂತಂದ್ರೆ ಲೀಗಲ್ ಆಕ್ಟಿವಿಟೀಸ್ಗೆ ಮಾತ್ರ, ಕಾನೂನಿನ ಮೂಲಕ, ಕಾನೂನಿನ ದೃಷ್ಟಿಯಲ್ಲಿ ಅದು ಸರಿ ಅನಿಸ್ತಿತ್ತು ಅಂತಂದ್ರೆ ಮಾತ್ರ ಅದಕ್ಕೆ ಅಧಿಕಾರ ಐತಿ, ಇದನ್ನ ಮಾಡ್ರಿ ಅಂತ ಹೇಳಿ, ಹೌದಾ? ಅದು ಬಿಟ್ರೆ ಮತ್ತೇನಿಲ್ಲ. ಒಂದನೇದು ಫಾರ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಎರಡನೇದ್ದು ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಇಲ್ಲಿ ಬರ್ತದೆ ನೋಡಿ, ಟೆಕ್ನಿಕಲ್ ವರ್ಡ್ಗಳು ಆಗಲೇ ಹೇಳಿದ್ವಲ್ಲ, ನಾನು ಹೇಳಿದ್ನಲ್ಲ, ಎರಡನೇಂತೇನ ಫೇಲ್ ಆಗೀನಿ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಫೇಲ್ ಆಗೀನಿ. ಈಗ ನನಗೆ ಆಸೆ ಐತಿ ಏನಪ್ಪಾ ಅಂತಂದ್ರೆ ನಾನು ಏನು ಮಾಡಬೇಕು ಅಂದ್ರೆ ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಈಸ್ ಇಟ್ ಪಾಸಿಬಲ್? ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ವೇದೊಳಗೆ ವಿಚಾರ ಮಾಡಿದ್ರು ಇದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಯಾಕಪ್ಪ ಅಂತಂದ್ರೆ ನನಗೆ ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅನ್ನ ನಾನು ಪೂರೈಕೆ ಮಾಡೇ ಇಲ್ಲ, ಕ್ವಾಲಿಫಿಕೇಶನ್ ಅನ್ನ ಪಡ್ಕೊಂಡೇ ಇಲ್ಲ, ಹೌದಾ? ಈ ಕ್ವಾಲಿಫಿಕೇಶನ್ ಅನ್ನ ಫಿಕ್ಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ರಾಜ್ಯ, ಹೌದಾ? ಅಂದ್ರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅಥವಾ ವೃತ್ತಿಗಳಿಗೆ ಕ್ವಾಲಿಫಿಕೇಶನ್ ಅರ್ಹತೆಯನ್ನು ಫಿಕ್ಸ್ ಮಾಡಬಹುದು, ಅಥವಾ ಅರ್ಹತೆಯನ್ನು ಫಿಕ್ಸ್ ಮಾಡಿ ಅದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬಹುದು. ಅರ್ಹತೆಯನ್ನು ಫಿಕ್ಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ರಾಜ್ಯ. ನೆನಪಿರಲಿ, ಕೆಲವೊಂದಿಷ್ಟು ವೃತ್ತಿಗಳಿಗೆ ಸ್ಟ್ಯಾಂಡರ್ಡ್ ಬೇಕಾಗ್ತೈತಿ, ಅಂದ್ರೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಪದವಿ ಪಡ್ಕೊಳ್ಳೋದು ಅವಶ್ಯಕವಾಗಿರ್ತೈತಿ. ಆ ರೀತಿಯಾಗಿರ್ತಕ್ಕಂಥ ಪದವಿಯನ್ನು ಪಡೆಯಲು ಕ್ವಾಲಿಫಿಕೇಶನ್ ಅನ್ನು ಫಿಕ್ಸ್ ಮಾಡೋದು ರಾಜ್ಯದ ಕೆಲಸ ಮಾಡಬಹುದು. ಈಗ ನನಗೆ ಡ್ರೈವಿಂಗ್ ಬರಂಗಿಲ್ಲ, ಆದ್ರೆ ನಾನು KSRTC ಬಸ್ ಡ್ರೈವರ್ ಆಗಬೇಕು ಅಂತೇಳಿ ನನ್ನ ಪ್ರೊಫೆಷನ್ ಇತ್ತು, ನನಗೆ ನೌಕರಿ ಕೊಡ್ತಾರೆ KSRTC ಡ್ರೈವಿಂಗ್ನಲ್ಲಿ. ನನಗೆ ನೌಕರಿ ಕೊಟ್ಟರು ಅಂದ್ರೆ ಗತಿ ಏನಾಕತಿ, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಅನಾಚಾರಗಳು ಅಥವಾ ಅಧ್ವಾನಗಳು ನಡಿಬಾರದು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಸಮ್ ಪ್ರೊಫೆಷನ್ಸ್ ನೀಡ್ ಸಮ್ ಕ್ವಾಲಿಫಿಕೇಶನ್, ಹೌದಾ? ಆ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ಗಳನ್ನ ಫಿಕ್ಸ್ ಮಾಡಿ, ಯಾರಿಗೆ ನನ್ನ ಕಡೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ನನಗೆ ಡ್ರೈವಿಂಗ್ ಬರ್ತಿತ್ತು ಅಂತಂದ್ರೆ ನಾನು KSRTC ಹುದ್ದೆಯಲ್ಲಿ ಅವರು ಎಕ್ಸಾಮ್ ನಡೆಸಿ ಏನು ತುಂಬ್ಕೊಳ್ತಾರಲ್ಲ ನೋಟಿಫಿಕೇಶನ್ ಮೂಲಕ ವೃತ್ತಿಗೆ ಯಾರನ್ನ KSRTC ಡ್ರೈವರ್ಗಳನ್ನ ಅಲ್ಲಿ ತುಂಬ್ಕೊತಾರಲ್ಲ, ಅವಾಗ ನನಗೆ ಬಾರ್ ಮಾಡುವಾಗಿಲ್ಲ, ನಂದು ಲೈಸೆನ್ಸ್ ಇದ್ರೆ ನೀವು ಯಾಕೆ ನನ್ನನ್ನು ಹೊರಗೆ ತೆಗೆದಿಡಾಕ್ತಾರೆ ಅಂತೇಳಿ ಅವಾಗ ನೀನು ಕ್ವಶನ್ ಮಾಡ್ಬೋದು. ಆದ್ರೆ ನನ್ನ ಲೈಸೆನ್ಸ್ ಇಲ್ಲ, ನಾನು ಹೋಗಿ ಡ್ರೈವರ್ ಆಗ್ತೀನಿ ಅಂತಂದ್ರೆ ಅದ್ಯಾವುದು, ಹೌದಾ? ಹಂಗೆ ಕೊಟ್ಟರು ಗತಿ ಏನಾಕೈತಿ, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರೊಫೆಷನ್ಗಳಿಗೆ ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ಗಳ ಅವಶ್ಯಕತೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಾನೀಗ ಆಗಿರೋದೇ 10ನೇ, ನಾನು LLB ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ, ಅಡ್ವೊಕೇಸಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ದಿಸ್ ಇಸ್ ನಾಟ್ ಫೇರ್ ಆನ್ ದಿ ಐಸ್ ಆಫ್ ದಿ ಲಾಸ್ ಅಂತ, ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಇದು ಸರಿಯೇ ಅಲ್ಲದ, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರೊಫೆಷನ್ಗಳಿಗೆ ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ಗಳ ಅವಶ್ಯಕತೆ ಇರ್ತೈತಿ. ಆ ಕ್ವಾಲಿಫಿಕೇಶನ್ ಅನ್ನ ಪೂರ್ಣ ಮಾಡಿದ್ದಿ ಅಂತಂದ್ರೆ, ನಿನ್ನ ಕಡೆ ಆ ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ ಸರ್ಕಾರ ನಿನ್ನನ್ನ ಪ್ರತಿಬಂಧಿಸುವ ಹಾಗಿಲ್ಲ ಆ ಹುದ್ದೆಯನ್ನ ಪ್ರಾಕ್ಟೀಸ್ ಮಾಡಲು ಅಥವಾ ಆ ವೃತ್ತಿಯನ್ನ ಕೈಗೊಳ್ಳಲು. ನೆನಪಿರಬೇಕು. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತ. ಹೆಲ್ತ್ ಆ್ಯಂಡ್ ಸೇಫ್ಟಿ, ಆರೋಗ್ಯ ಮತ್ತು ರಕ್ಷಣೆ, ಹೌದಾ? ಈಗ ವೃತ್ತಿ ಕೈಗೊಳ್ಳುವ ಅಧಿಕಾರ ಐತಿ ಅಂತ ಹೇಳಿ ಈ ಯಾವುದು ಅಂತಂದ್ರೆ ಸಣ್ಣ ಹುಡುಗರನ್ನ ಪಟಾಕಿ ಇಂಡಸ್ಟ್ರಿ ಒಳಗೆ, ಆಮೇಲೆ ಕೆಮಿಕಲ್ ಇಂಡಸ್ಟ್ರಿ ಒಳಗೆ, ಈ ರೀತಿಯಾಗಿರ್ತಕ್ಕಂಥ ಇಂಡಸ್ಟ್ರಿ ಒಳಗೆ ನಿಮ್ಮನ್ನು ಜಾಯಿನ್ ಮಾಡ್ಕೊಳಕ್ಕಾಗತ್ತೇನ?
ಹೌದಾ? ವೃತ್ತಿ ಐತಿ ಅಂತೇಳಿ ಇವತ್ತು ಕೆಪಿಟಿಷನ್ ಅವರು ಇಲ್ಲ ಕರೆಂಟ್ದವ್ರಿಗೆ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೊಟೆಕ್ಷನ್ಗಳನ್ನು ಕೊಡಲಾರದೆ ಅವರನ್ನು ನೀನು ಕೆಲಸ ಮಾಡಪ್ಪ ಅಂತೇಳಿ ತಾರಕಂಬದ ಮೇಲೆ ಹಚ್ಚಕ್ಕೆ ಬರ್ತೈತೇನ? ಇಲ್ಲ. ಯು ಶುಡ್ ಮೇಂಟೈನ್ ದಿ ಸೇಫ್ಟಿ. ಹೌದಾ? ನೀನು ಯಾವುದೇ ವೃತ್ತಿಯನ್ನು ಕೈಗೊಳ್ಳಬೇಕಾಯ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ರಕ್ಷಣೆಯನ್ನು ಕೊಡಬೇಕಾಕೈತಿ. ಹೌದಿಲ್ಲ? ಹಾಗೆ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೃತ್ತಿಯನ್ನು ಕೈಗೊಳ್ಳಲು ಆರೋಗ್ಯ ಮತ್ತು ರಕ್ಷಣೆಯನ್ನು ಕನ್ಸಿಡರ್ ಮಾಡಿ ವೃತ್ತಿಯನ್ನು ಕೈಗೊಳ್ಳಲು ನಮಗೆ ಪರ್ಮಿಷನ್ ಕೊಡ್ತೈತಿ. ಅಥವಾ ಆರೋಗ್ಯ ಮತ್ತು ರಕ್ಷಣೆಗೆ ತೊಂದರೆ ಆಗ್ತಕ್ಕಂಥ ವೃತ್ತಿಗಳನ್ನು ಕೈಗೊಳ್ಳಲು ಗೌರ್ಮೆಂಟು ಬ್ಯಾನ್ ಮಾಡ್ತೈತಿ, ಪ್ರತಿಬಂಧನೆಗಳನ್ನು ಹಾಕ್ತೈತಿ, ರಿಸ್ಟ್ರಿಕ್ಟ್ ಮಾಡ್ತೈತಿ. ಹೌದಾ? ನೆನಪಿರಬೇಕು. ಇನ್ನು ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಎಕನಾಮಿಕ್ ಪ್ಲಾನಿಂಗ್, ಆರ್ಥಿಕ ಯೋಜನೆ. ಇದನ್ನು ಬಳಕೆ ಮಾಡಿಕೊಂಡು ಕೂಡ ಸರ್ಕಾರ ನಮ್ಮ ಮೇಲೆ ರೀಸನೇಬಲ್ ರೆಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಅದಕ್ಕೆ ಯಾರು ಪುರಂದರದಾಸರು ಕನಕದಾಸರು ಹೇಳ್ತಾರಲ್ಲ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತೇಳಿ. ನೆನಪಿರ್ಬೇಕು. ಆಮೇಲೆ ನಾವು ಮಾಡೋದೇನೆ ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತಂದ್ರೆ ನಮ್ಮ ಉದ್ಯೋಗನೇ ಹಣ ಗಳಿಸೋದಾಗಿರ್ತೈತಿ. ಹಾಗಾಗಿ ಹಣ ಗಳಿಸೋದೈತಿ ಅಂತೇಳಿ ಸಿಕ್ಕಂಗನ ಉದ್ಯೋಗ ಮಾಡಿ ಹಣ ಗಳಿಸೋಕೆ ನಮ್ಮಲ್ಲಿ ಆರ್ಟಿಕಲ್ 19(1) ಪರ್ಮಿಷನ್ ಕೊಡೋದಿಲ್ಲ. ಹೌದಾ? ಎಕನಾಮಿಕ್ ಪ್ಲಾನಿಂಗ್ ಇರಬೇಕು, ಕರೆಕ್ಟ್ ಆಗಿರಬೇಕು. ಅಂದ್ರೆ ಮಾತ್ರ ಆ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳಿಗೆ ಪರ್ಮಿಷನ್ ಐತಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕೆಲಸದಿಂದ ಬಂದಿರತಕ್ಕಂಥ ಲಾಭದಲ್ಲಿ ಸರ್ಟನ್ ಅಮೌಂಟನ್ನು ನೀನು ರೀಚ್ ಮಾಡಿದೆ ಅಂತಂದ್ರೆ ಅವಾಗ ಗೌರ್ಮೆಂಟು ನಿನ್ನ ಮೇಲೆ ಟ್ಯಾಕ್ಸ್ ಹಾಕಿರ್ತೈತಿ. ಹೌದಾ? ಆ ಟ್ಯಾಕ್ಸನ್ನು ಕಟ್ಟೋದು ಕೂಡ ನಮ್ಮ ಪ್ಲಾನಿಂಗೇ. ಹೌದಾ? ಏನು ನಮ್ಮ ನಾಗರಿಕರ ಜವಾಬ್ದಾರಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ ಪ್ಲಾನಿಂಗ್ ಆಧಾರದ ಮೇಲೆ ರೆಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಇಲ್ಲಪ್ಪ ನಾನು ದುಡ್ಡು ನಾನು ನಿಮಗೆ ಯಾಕೆ ಕೊಡಲಿ ಅಂತ ಅನ್ನಕ್ಕೆ ಬರೋದಿಲ್ಲ. ಹೌದಾ? ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿನೇ. ಆದರೆ ಈ ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ ಪ್ಲಾನಿಂಗ್ಗಳ ಆಧಾರದ ಮೇಲೂ ಕೂಡ ನಮಗೆ ಏನು ಮಾಡಬಹುದು? ರೀಸನೇಬಲ್ ರೆಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಯಾವುದು? ಸರ್ಕಾರ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಉದ್ಯಮಗಳಲ್ಲಿ ಸರ್ಕಾರ ಮೊನೋಪೊಲಿಯನ್ನು ಹೊಂದಬಹುದು. ಅದನ್ನ ಬೇರೆ ಯಾವುದೇ ನಾಗರಿಕರಿಗೆ ಮಾಡಲು ಅವಕಾಶ ಮಾಡಿಕೊಡದೇ ಇರಬಹುದು. ನಾಗರಿಕರಿಗೆ ಆ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನು ಮಾಡಲು ಅವಕಾಶ ಮಾಡಿಕೊಡದೇ ಇರಬಹುದು. ಫಾರ್ ಎಕ್ಸಾಂಪಲ್ ರೈಲ್ವೆ. ಇಲ್ರಿ, ನನಗೂ ವೃತ್ತಿ ಮಾಡುವ ಯಾವುದೇ ವೃತ್ತಿಯನ್ನು ಕೈಗೊಳ್ಳುವ ಯಾವುದೇ ಕೆಲಸವನ್ನು ಮಾಡುವ ನನಗೆ ಪರ್ಮಿಷನ್ ಐತೆ ಅಂತೇಳಿ ನಾವು ನಮ್ಮದೇ ಒಂದು ಸ್ವತಂತ್ರವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅನ್ನು ಉದ್ಘಾಟನೆ ಮಾಡಕ್ಕೆ ಬರ್ತೈತೇನ, ನಮ್ಮದೇ ಆಗಿರ್ತಕ್ಕಂಥ ಒಂದು ರೈಲ್ವೆಯನ್ನು ಓಡಿಸಕ್ಕೆ ಬರ್ತೈತೇನ ಅಂತ ಇಲ್ಲ. ಇಂಥ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಉದ್ಯಮಗಳು ಸರ್ಕಾರದ ಅಂಡರ್ದಲ್ಲೇ ಇರಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ DRDO. ಇದು ಏನಪ್ಪಾ ಅಂತಂದ್ರೆ ಡಿಫೆನ್ಸ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಡಿಫಿಕೇಶನ್ಗಳನ್ನು ಅಥವಾ ವೆಪನ್ಗಳನ್ನು ತಯಾರು ಮಾಡ್ತಿರ್ತೈತಿ. ವೆಪನ್ಗಳ ಮಾಡಿಫಿಕೇಶನ್ ಆಗಲಿ ಅಥವಾ ಹೊಸ ವೆಪನ್ಗಳನ್ನು ತಯಾರು ಮಾಡೋದಾಗಲಿ ಅಥವಾ ರಕ್ಷಣೆಗೆ ಏನೇನು ಕೊಳೆನಿರ್ತೈತೆ ದೇಶದ ರಕ್ಷಣೆಗೆ ಅದನ್ನು ಮಾಡೋ ಕೆಲಸ DRDO ಇರ್ತೈತಿ. ಇಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ನಾವು ಹೋಗಿ ನನ್ನೊಂದು ಇಂಡಸ್ಟ್ರಿ ಮಾಡ್ಕೊಂಡು ನಾನು DRDO ಮಾಡುವಂಥ ಕೆಲಸವನ್ನು ಮಾಡಕ್ಕೆ ಬರ್ತೈತೇನೆ ಅಂತ ಕೇಳ್ರಿ, ಇಲ್ಲ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಉದ್ಯಮಗಳು ಸರ್ಕಾರದ ಅಧೀನದಲ್ಲಿರುವುದು ಬಹಳ ಪ್ರಾಮುಖ್ಯತೆ ಇರ್ತೈತಿ. ಯಾಕಂತಂದ್ರೆ ಅದನ್ನ ಬಿಟ್ಟು ಎಲ್ಲರಿಗೂ ಆ ಕೆಲಸವನ್ನು ಕೊಟ್ಟಿವಿ ಅಂತಂದ್ರೆ ಅಧ್ವಾನ ಉಂಟಾಗ್ತೈತಿ. ಯಾವುದು ಅಂತಂದ್ರೆ ಸರ್ಕಾರ ದಿವಾಳಿಯಾಗಿ ಹೋಗಿಬಿಡ್ತೈತಿ. ದೇಶದ ಪರಿಸ್ಥಿತಿ ಅದು ವಿಚಾರ ಮಾಡಲಾರದಷ್ಟು ದೂರ ಹೋಗಿ ನಿಂತು ಬಿಡ್ತೈತಿ. ಹೌದಾ? ಹೀಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಹುದ್ದೆಗಳನ್ನು ಅಥವಾ ಕೆಲವೊಂದಿಷ್ಟು ವೃತ್ತಿಗಳನ್ನು ಸರ್ಕಾರ ತನ್ನ ಬಳಿನೇ ಇಟ್ಕೊಂಡು ಅದರ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸ್ತೈತಿ. ಫಾರ್ ಎಕ್ಸಾಂಪಲ್ ರೈಲ್ವೆ, DRDO, ISRO ಈ ರೀತಿಯಾಗಿರ್ತಕ್ಕಂಥ ಉದ್ಯಮಗಳು ಸರ್ಕಾರದ ಅಧೀನದಲ್ಲಿನೇ ಇರಬೇಕಾಗ್ತೈತಿ. ಅದಾವು. ಹೌದಾ? ಇದಿಷ್ಟು ನೆನಪಿರಬೇಕು. ಅಂತಂದ್ರೆ ಕೆಲವೊಂದಿಷ್ಟು ಉದ್ಯಮಗಳಲ್ಲಿ ಖಾಸಗಿ ವ್ಯಕ್ತಿಗಳನ್ನ ಸರ್ಕಾರ ಪ್ರತಿಬಂಧಿಸಬಹುದು. ಅದರ ಉದಾಹರಣೆಗಳನ್ನು ನಾವೀಗ ನೋಡಿದ್ವಿ. ಅದರ ಉದಾಹರಣೆಗಳನ್ನು ನಾವೀಗಾಗಲೇ ನೋಡಿದ್ವಿ. ನೆನಪಿರಲಿ. ಈ ಹಕ್ಕಿನ ನಿಷ್ಕರ್ಷ ಏನಪ್ಪಾ ಅಂತಂದ್ರೆ, ಒಂದನೇದು ಕಾನೂನಿನ ಅಡಿಯಲ್ಲಿ ಊರ್ಜಿತವಾದ ಕೆಲಸಗಳನ್ನ ಮಾಡಲು ಎಲ್ಲ ನಾಗರಿಕರಿಗೂ ಅಧಿಕಾರ ಐತಿ. ಎರಡನೇದು, ಈ ಹಕ್ಕನ್ನ ಸರ್ಕಾರದ ವಿರುದ್ಧ ಮಾತ್ರ ನಾವು ಪಡ್ಕೊಳ್ಬಹುದು. ನಮ್ಮ ಮನೆಯವ್ರು ನನಗೆ ಏನಪ್ಪಾ ಅಂತಂದ್ರೆ ಸಾಲಿ ಕಲಿತು ಮಾಸ್ಟರ್ ಆಗತ್ತೆ ಹೇಳಕತ್ತಾರ ಅಂತೇಳಿ ನಮ್ಮ ಮನೆಯವ್ರ ವಿರುದ್ಧ ಕೋರ್ಟಿಗೆ ಹೋಗಕ್ಕೆ ಬರಂಗಿಲ್ಲ. ಅದೇ ಸರ್ಕಾರ ಏನಾದರೂ ನೀ ಸಾಲಿ ಕಲಿತು ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ನಿಮ್ಮ ಮೇಲೆ ಒತ್ತಾಯ ಮಾಡಕತ್ತಿತ್ತು ಅಂದ್ರೆ ನೀನು ಕೋರ್ಟಿಗೆ ಹೋಗ್ಬೋದು. ನೋಡ್ರಿ ಸರ್, ನಾನು ಬೇರೆ ಫಿಲ್ಮ್ ಆ್ಯಕ್ಟರ್ ಆಗ್ಬೇಕನ್ನಕತ್ತೀನಿ. ಇವ್ರು ಗೌರ್ಮೆಂಟ್ದವ್ರ ಬಂದು ನನ್ನ ಮೇಲೆ ಏನು ಮಾಡಕ್ತಾರ ಅಂತಂದ್ರೆ ನೀನು ಡಾಕ್ಟರ್ ಆಗು ಇಲ್ಲ ಅಂತಂದ್ರೆ ವಕೀಲ ಆಗು, ಈ ರೀತಿಯಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಕತ್ತಾರ. ಅದಕ್ಕೆ ನನ್ನ ಹಕ್ಕಿನ ಉಲ್ಲಂಘನೆ ಆಗತೈತಿ. ಅವರಿಗೆ ಹೇಳ್ರಿ ಅಂತೇಳಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದರೆ ಮನೆಯವ್ರ ವಿರುದ್ಧ ಹೋಗಕ್ಕೆ ಬರಂಗಿಲ್ಲ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೋಗಕ್ಕೆ ಬರಂಗಿಲ್ಲ. ಅದನ್ನ ಹೇಳೋದಿಲ್ಲ. ಏನಪ್ಪಾ ಅಂತಂದ್ರೆ ಈ ಹಕ್ಕು ಸರ್ಕಾರದ ವಿರುದ್ಧ ಮಾತ್ರ ಅವೈಲೇಬಲ್ ಐತಿ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಇಲ್ಲ ಅಂತೇಳಿ. ಹೌದಾ? ಇದಿಷ್ಟಾಯ್ತು. ಇನ್ನು ಇದರ ಬೆಳವಣಿಗೆ ಏನೇನಾಯ್ತು ಅನ್ನೋದನ್ನು ನೋಡೋದಾದ್ರೆ ಒಂದು 4 ಜಜ್ಮೆಂಟ್ಗಳು ಬರ್ತವೆ, ಹೇಳ್ತೀನಿ. ಒಂದನೇದು ಯಾವಪ್ಪ ಅಂತಂದ್ರೆ ಸೋಡಾನ್ ಸಿಂಗ್ ವರ್ಸಸ್ NDMC ಅಂತೇಳಿ. ಈ ಕೇಸ್ನಲ್ಲಿ ಏನಾಯ್ತು ಅಂತಂದ್ರೆ ಇಶ್ಯೂ ಒಂದು ಸಮಸ್ಯೆ ಎದ್ದು ಬಂತು. ಸೊ ಎಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಏನು ಸಮಸ್ಯೆಪ್ಪ ಅಂತಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಫಂಡಮೆಂಟಲ್ ಹಕ್ಕನ ಅಂತ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಅಂದ್ರೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋದು ಫಂಡಮೆಂಟಲ್ ರೈಟನ, ಮೂಲಭೂತ ಹಕ್ಕಿನ. ಯಾವುದರಲ್ಲಿ ಅಡಿಯಲ್ಲಿ ಆರ್ಟಿಕಲ್ 19(1) ಅಡಿಯಲ್ಲಿ ಮೂಲಭೂತ ಹಕ್ಕಿನ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಅರೈಸ್ ಆಯಿತು. ಅವಾಗ ಸುಪ್ರೀಂ ಕೋರ್ಟ್ದ ರೂಲಿಂಗ್ ಬಂತು. ಏನಪ್ಪಾ ಅಂತಂದ್ರೆ ಜೀವನೋಪಾಯದ ಹಕ್ಕು ಕೂಡ ಮೂಲಭೂತದ ಹಕ್ಕು.
ಜೀವನೋಪಾಯದ ಹಕ್ಕು ಕೂಡ ಮೂಲಭೂತ ಹಕ್ಕು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ಲ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜೀನ ಅಡಿಯಲ್ಲಿ ರಕ್ಷಣೆಯನ್ನು ಕೊಡ್ತೈತಿ. ಹೀಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ಲ ಅಂತೇಳಿ ಜಜ್ಮೆಂಟ್ ಬಂತು. ಹೀಗಾಗಿನೇ ನಾವು ಎಲ್ಲ ಕಡೆನೂ ನೋಡ್ಬೋದು, ಬೇಕಾದಂಥ ದೊಡ್ಡ ಸಿಟಿ ಇದ್ರೂ ಬೀದಿ ಬದಿಯಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿರ್ತಾರೆ. ಹಣ್ಣಿನ ವ್ಯಾಪಾರ ಆಗಲಿ, ಮತ್ತೇನೋ ಡ್ರೆಸ್ ಅಥವಾ ವಸ್ತು ವಿವಿಧ ರೀತಿಯ ವಸ್ತ್ರಗಳ ವ್ಯಾಪಾರ ಆಗಲಿ, ಮತ್ತೊಂದು ಏನಾಗಲಿ ಮಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡ್ತೈತಿ. ಇದು ಜಜ್ಮೆಂಟ್ ಬಂದೈತಿ. ಇದರಿಂದ ಇಂಪ್ಯಾಕ್ಟ್ ಏನಾಯ್ತು ಅಂತಂದ್ರೆ ಜೀವನೋಪಾಯದ ವ್ಯಾಪಾರ ಮತ್ತು ನಗರ ಆಡಳಿತಗಳ ಮಧ್ಯೆ ಸಮನ್ವಯವನ್ನು ಸಾಧಿಸಲಾಯಿತು. ಜೀವನೋಪಾಯಕ್ಕಾಗಿ ಮಾಡ್ತಕ್ಕಂಥ ವ್ಯಾಪಾರ, ಜೀವನೋಪಾಯ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಯಾರಪ್ಪ ಅಂತಂದ್ರೆ ಅತಿ ಬಡವರೇ, ದೊಡ್ಡ ದೊಡ್ಡ ಮಾಲ್ ಕಟ್ಟಿಸಿ ವ್ಯಾಪಾರ ಮಾಡ್ತಕ್ಕಂಥ ಇದನ್ನ ಅವ್ರಿಗೆ ಶಕ್ತಿ ಅವರಲ್ಲಿ ಇರೋದಿಲ್ಲ. ಹಿಂಗಾಗಿ ಅವ್ರ ಜೀವನೋಪಾಯವನ್ನ ಜೊತೆಗೆ ನಗರ ಆಡಳಿತದವ್ರು ಏನ್ ಮಾಡ್ಕೊತಿದ್ರು ಅಂದ್ರೆ ಟ್ರಾಫಿಕ್ ಅದು ಮೇಂಟೈನ್ ಮಾಡೋದು ಇರಲಿಲ್ಲ ಅಂತಂದ್ರೆ ನಗರವನ್ನು ಸ್ವಚ್ಛವಾಗಿ ಇಡ್ತಕ್ಕಂಥ ಕೆಲಸ ನಗರ ಆಡಳಿತದವ್ರು ಇರ್ತೈತಿ. ಹೀಗಾಗಿ ಇವರಿಬ್ಬರ ಮಧ್ಯೆ ಸಮನ್ವಯವನ್ನು ಈ ಹಕ್ಕು ಯಾವುದು ಈ ಜಜ್ಮೆಂಟು ತೊಗೊಂಡ್ಬರ್ತೈತಿ. ಅಂತಂದ್ರೆ ಜೀವನೋಪಾಯಕ್ಕಾಗಿ ಮಾಡುವ ಹಕ್ಕನ್ನು ನೀವು ತಡೆ ಮಾಡಕ್ಕೆ ಹೋಗಬೇಡ್ರಿ. ಹಾಗೇನೆ ನೀವೇನ್ ಮಾಡ್ರಿ ಅಂತಂದ್ರೆ ನೀವು ಎಲ್ಲಿ ಬೀದಿ ಬದಿಯಲ್ಲಿ ಅಂಗಡಿ ಇಡ್ತಿದ್ರೆ ಇಡ್ರಿ, ಇಲ್ಲತ್ತಲ್ಲ ಆದ್ರೆ ಮತ್ತೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನಡಬಾರ್ಕ ರಸ್ತೆ ಹೋಗಿ ನೀವು ಅಂಗಡಿ ಇಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಜಜ್ಮೆಂಟ್ ಅದು. ಹೌದಾ? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಹಕ್ಕೈತಿ ಅಂತೇಳಿ ನಾನು ನಡಬಾರ್ಕ ರೋಡ್ನಾಗ ಇಲ್ಲ ಸರ್ಕಲ್ನಾಗ ವ್ಯಾಪಾರ ಮಾಡಕ್ಕೆ ಗತಿ ಏನಾಗ್ತೈತಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಸಮನ್ವಯಗಳನ್ನು ಸಾಧಿಸುವಾಗ ಈ ಜಜ್ಮೆಂಟು ಅನುಕೂಲ ಆಯಿತು. ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ಕೃಷ್ಣನ್ ಕಕ್ಕಂಟ ಹೆಸರು ಹಂಗೈತೆ ನೋಡು. ಕೃಷ್ಣನ್ ಕಕ್ಕಂಟ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಸಮಸ್ಯೆ ಕಾಡಕ್ಕಾಯ್ತು. ಏನಪ್ಪಾ ಅಂತಂದ್ರೆ ರೈತರು ಏನು ಮಾಡಬೇಕು ಅಂತಂದ್ರೆ ಪಂಪ್ ಸೆಟ್ ಅನ್ನ, ಅಂದ್ರೆ ತಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಮೋಟರ್ ಪಂಪ್ ಸೆಟ್ ಅನ್ನ ಸ್ಟೇಟ್ ಡೀಲರ್ಗಳ ಹತ್ರನ, ರಾಜ್ಯದ ವ್ಯಾಪಾರಸ್ಥರ ಹತ್ರನ ಕೊಂಡ್ಕೊಳ್ಬೇಕು ಅಂತ, ಪಂಪ್ ಸೆಟ್ಗಳನ್ನ ಕೊಂಡ್ಕೊಳ್ಬೇಕು ಅಂತೇಳಿ ಸರ್ಕ್ಯುಲರ್ ಪಾಸ್ ಮಾಡಿದ್ರು. ಯಾವುದು? ಕೇರಳ ಗೌರ್ಮೆಂಟ್ ದವರು. ಇದ್ರ ವಿರುದ್ಧ ಈ ಕೃಷ್ಣನ್ ಅಂತಕ್ಕಂಥ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೋಗ್ತಾನೆ. ಆಗ ಸುಪ್ರೀಂ ಕೋರ್ಟ್ ದವರು ಏನ್ ಹೇಳ್ತಾರೆ ಅಂತಂದ್ರೆ ನೀವೇನು ಈ ರೀತಿ ಆದೇಶ ಮಾಡಿರಲ್ಲ, ಈ ಆದೇಶ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿನ ಕ್ಲಿಯರ್ ಕಟ್ ಉಲ್ಲಂಘನೆ ಆಕೈತಿ. ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಇದರ ಇಂಪ್ಯಾಕ್ಟ್ ಏನಾಯ್ತು ಅಂತಂದ್ರೆ ಸರ್ಕಾರದ ಆದೇಶಗಳು ಆರ್ಥಿಕ ಸ್ವತಂತ್ರವನ್ನ ಅನಿಯಂತ್ರಿತವಾಗಿ ಪ್ರತಿಬಂಧಿಸುವಾಗಿಲ್ಲ. ಆರ್ಥಿಕ ಸ್ವತಂತ್ರವನ್ನ ಅನಿಯಂತ್ರಿತವಾಗಿ ಪ್ರತಿಬಂಧನೆ ಮಾಡುವ ಹಾಗಿಲ್ಲ. ಇಲ್ಲಿ ಏನಾಕಿತ್ತು ಅಂತಂದ್ರೆ ಸರ್ಕಾರ ಹೇಳ್ತು ನೀವು ಸರ್ಕಾರದ ಡೀಲರ್ಸ್ಗಳ ಹತ್ರನ ನೀವು ಕೊಂಡು ತಗೋಬೇಕು ಅಂತಂದ್ರೆ ಪ್ರೈವೇಟ್ ಅದವ್ರು ಏನು ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಅದವರು 3,000 ರೂಪಾಯಿ ಒಂದು ಪಂಪ್ ಸೆಟ್ ಕೊಡಾಕತ್ತಿದ್ರು ಅಂತಂದ್ರೆ ಪ್ರೈವೇಟ್ ನಾವು 2,000 ರೂಪಾಯಿ ಒಂದು ಕೊಡ್ತೀನಿ ಅಂತ ನಾವು. ಹೌದಾ? ಅವಾಗ ರೈತರು 2,000 ಕೊಡೋ ಹತ್ರ ಯಾಕೆ ತಗೋಬಾರ್ದು? ಹೌದಾ? ಅದಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂದ್ರೆ ಸರ್ಕಾರದ ಈ ಕೇರಳ ಗೌರ್ಮೆಂಟ್ ಆದೇಶವನ್ನು ರದ್ದು ಮಾಡಿ ಏನು ಹೇಳ್ತು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಆದೇಶಗಳು ನಿಮ್ಮ ಕಾರ್ಯಾಂಗಿ ಆದೇಶಗಳು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಮತ್ತು ಜಿರ ಉಲ್ಲಂಘನೆ ಆಕೈತಿ ಅಂತೇಳಿ ಡಿಸಿಷನ್ ಅನ್ನು ಕೊಟ್ಟರು. ಇದರಿಂದ ಏನಾಯ್ತು ಅಂದ್ರೆ ಸರ್ಕಾರದ ಆದೇಶಗಳು ಆರ್ಥಿಕವಾಗಿ ಅನಿಯಂತ್ರಿತವಾದ ಆದೇಶಗಳನ್ನು ಹೊಂದಿರಬಾರದು ಅಂದ್ರೆ ಆರ್ಥಿಕ ಸ್ವತಂತ್ರವನ್ನು ಅನಿಯಂತ್ರಿತವಾಗಿ ಕಡಿಮೆಗೊಳಿಸಬಾರದು ಅಥವಾ ರಿಸ್ಟ್ರಿಕ್ಟ್ ಮಾಡಬಾರದು, ಪ್ರತಿಬಂಧನೆಗೊಳಿಸಬಾರದು ಅಂತೇಳಿ ಆದೇಶ ಬಂತು. ನೆನಪಿರಲಿ ಇದೊಂದು. ಇನ್ನು ಮೂರನೇ ಜಜ್ಮೆಂಟ್ ಯಾವುದಪ್ಪ ಅಂತಂದ್ರೆ ಕೃಷ್ಣಕುಮಾರ್ ನರುಲಾ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ. ಇಲ್ಲಿ ಇಶ್ಯೂ ಏನಾಗಿತ್ತು ಅಂತಂದ್ರೆ, ಸಮಸ್ಯೆ ಏನಾಗಿತ್ತು ಅಂತಂದ್ರೆ ದಾರು ಮಾರೋದು ಅಂದ್ರೆ ಲಿಕರ್ ಮಾರೋದು ಕೂಡ ಮೂಲಭೂತ ಹಕ್ಕೇನ? ಅದು ಲಿಕರ್ ಡೀಲಿಂಗ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ 19 ಸಬ್ ಕ್ಲಾಸ್ 1 ಜಿ. ಇಲ್ಲಿ ಕ್ವಶನ್ ಅರೈಸ್ ಆಗ್ತೈತಿ ಏನಂತಂದ್ರೆ ದಾರು ಮಾರೋದು ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿನ ಅಂಡರ್ದೊಳಗೆ ರಕ್ಷಣೆ ಪಡ್ಕೋತೈತೇನ ಅಂತ. ದಾರು ಮಾರೋದು ಕೂಡ ಅಂದ್ರೆ ಲಿಕರ್ ಅಂತಂದ್ರೆ ಪಾನೀಯಗಳು, ದಾರು ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಉದ್ಯಮಗಳು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಉದ್ಯಮಗಳು ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜಿನ ಅಡಿಯಲ್ಲಿ ರಕ್ಷಣೆ ಪಡ್ಕೋತಾವೆ ಅಂತೇಳಿ ಕ್ವಶನ್ ರೈಸ್ ಆಯ್ತು. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತು ಸೀನ್ ಗುಡ್ಸು ಕೂಡ ಪ್ರೊಟೆಕ್ಷನ್ ಪಡ್ಕೋತಾವೆ, ಆದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನ ಹಾಕಬಹುದು ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರವೂ ಕೂಡ ಯಾವುದೋ ದಾರು ಮಾರೋದು ಕೂಡ ಎಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅಡಿಯಲ್ಲಿ ನೀನು ಕೈಗೊಳ್ಳಬಹುದಾಗಿರ್ತಕ್ಕಂಥ ವೃತ್ತಿ ಹೌದು. ಆದ್ರೆ ರಿಸ್ಟ್ರಿಕ್ಷನ್ ಏನಪ್ಪಾ ಅಂತಂದ್ರೆ ಸ್ಟೇಟ್ ಲೈಸೆನ್ಸ್ ಮತ್ತು ಅದನ್ನು ಮಾರುವ ಸ್ಥಳ ಇವುಗಳ ಆಧಾರದ ಮೇಲೆ ನೀನು ರೀಸನೇಬಲ್ ರೆಸ್ಟ್ರಿಕ್ಷನ್ ಹಾಕಬಹುದು ಅಂತ. ಅಂದ್ರೆ ದಾರು ಮಾರಕ್ಕೆ ಕಂಪಲ್ಸರಿ ಲೈಸೆನ್ಸ್ ಬೇಕು. ಹೌದಾ? ಆರ್ಟಿಕಲ್ 32, 34 ಎಕ್ಸೈಸ್ ಆಕ್ಟ್ ಅಂತೇಳಿ ಬರ್ತವೆ. ಹೌದಾ? ಎಕ್ಸೈಸ್ ಆಕ್ಟ್ ಪ್ರಕಾರ ನೀನು ಯಾವುದೇ ಈ ರೀತಿಯಾಗಿರ್ತಕ್ಕಂಥ ಮದ್ಯಪಾನದ ವಸ್ತುಗಳನ್ನು ಮಾರಾಟ ಮಾಡಲು ಲೈಸೆನ್ಸ್ ಕಂಪಲ್ಸರಿ, ಪರವಾನಿಗೆ ಬೇಕೇ ಬೇಕು. ಜೊತೆಗೆ ಅದನ್ನು ಮಾರತಕ್ಕಂಥ ಜಾಗ ಹೆಂಗಿರಬೇಕು ಅಂತಂದ್ರೆ ದೇವಸ್ಥಾನಗಳಿಂದ ದೂರ ಇರಬೇಕು, ಆಮೇಲೆ ಶಾಲೆಗಳಿಂದ ದೂರ ಇರಬೇಕು, ಜೊತೆಗೆ ಜನವಸತಿಗಳಿಂದ ದೂರ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ ಅನ್ನ ಹಾಕಬಹುದು ಅಂತೇಳಿ. ಅದಕ್ಕೆ ನೋಡ್ರಿ, ದಾರು ಅಂಗಡಿಗಳು, ಬಾರ್ಗಳು ಎಲ್ಲೆಲ್ಲಿ ಇರ್ತಾವೆ ಅಂತಂದ್ರೆ ಶಾಲೆಗಳ ಮಗ್ಲಿಕ್ಕೆ ಇರೋದಿಲ್ಲ, ದೇವಸ್ಥಾನಗಳ ಮಗ್ಲಿಕ್ಕೆ ಇರೋದಿಲ್ಲ. ಹೌದಾ?
ಆಮೇಲೆ ಅದಕ್ಕೆ ಕಂಪಲ್ಸರಿ ಲೈಸೆನ್ಸ್ ಬೇಕು. ಲೈಸೆನ್ಸ್ ಇಲ್ಲದೆ ಆ ಹುದ್ದೆಯನ್ನು ಮಾಡಕ್ಕೆ ಬರ್ತೈತೆ ಅನ್ನತಕ್ಕೆ, ಆ ವೃತ್ತಿಯನ್ನು ಮಾಡಕ್ಕೆ ಬರ್ತೈತೆ ಅನ್ನತಕ್ಕೆ ಇಲ್ಲ, ನೆನಪಿರಲಿ. ಅದು ಕೃಷ್ಣಕುಮಾರ್ ನರೋಲಾ ವರ್ಸಸ್ ಜಮ್ಮು ಕಾಶ್ಮೀರ ಕೇಸ್ನೊಳಗೆ, ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ ಕೇಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಜಜ್ಮೆಂಟ್ ಅನ್ನು ಕೊಟ್ಟಾರೆ. ಹೌದು, ಯಾಕಂದ್ರೆ ಲಿಕ್ಕರ್ ಮದ್ಯಪಾನ ಮಾರಾಟವನ್ನು ನೀವು ಮಾಡಬಹುದು, ಅದು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜೀನ ಅಡಿಯಲ್ಲಿ ರಕ್ಷಣೆಯನ್ನು ಪಡ್ಕೋತೈತಿ. ಆದರೆ ಸರ್ಕಾರ ಅದರ ಮೇಲೆ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ರಿಸ್ಟ್ರಿಕ್ಷನ್ ಯಾವ್ಯಾವ್ದ್ರ ಮೇಲೆ ಹಾಕಬಹುದು ಅಂತಂದ್ರೆ ಲೈಸೆನ್ಸ್ ಪಡ್ಕೊಳ್ಳೋದ್ರ ಮೇಲೆ, ಆಮೇಲೆ ಮಾರುವ ಸ್ಥಳಗಳ ಆಧಾರದ ಮೇಲೆ ಅದರ ಮೇಲೆ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟೈತಿ, ನೆನಪಿರಲಿ. ಅಂದ್ರೆ ಇಲ್ಲಿ ಇಷ್ಟ ತಿಳ್ಕೋಬೇಕು ಅಂತಂದ್ರೆ ನೈತಿಕತೆಯ ಆಧಾರದ ಮೇಲೆ ನೀವು ಯಾವುದೇ ವ್ಯಾಪಾರವನ್ನ ಕಡೆಗಣಿಸುವಂತಿಲ್ಲ ಅಂತ. ನೈತಿಕತೆಯ ಆಧಾರದ ಮೇಲೆ ವ್ಯಾಪಾರವನ್ನ ಕಡೆಗಣಿಸುವಂತಿಲ್ಲ, ಅಂದ್ರೆ ಮಾಡ್ತಕ್ಕಂಥ ವ್ಯಾಪಾರವನ್ನ ಕಡೆಗಣಿಸುವಂತಿಲ್ಲ. ಆದ್ರೆ ಅದರ ಪ್ಲೇಸು, ಲೈಸೆನ್ಸು ಇದನ್ನೆಲ್ಲ ನೀನು ಡಿಟರ್ಮೈನ್ ಮಾಡಬಹುದು ಅಂತ. ಹೌದಾ, ನೀನು ನಿರ್ಧರಿಸಬಹುದು ಅದನ್ನು ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರವನ್ನ ಮಾಡಕ್ಕೆ ಇಂಥ ಜಾಗದಲ್ಲಿ ಪರ್ಮಿಷನ್ ಇಲ್ಲ, ಇಂಥ ಜಾಗದಲ್ಲಿ ಪರ್ಮಿಷನ್ ಇಲ್ಲ ಅಂತೇಳಿ ಹೇಳ್ಬೋದು. ಆ ರೀತಿ ರಿಸ್ಟ್ರಿಕ್ಷನ್ ಹಾಕ್ಬೋದು. ಆದರೆ ನೀನು ಆ ವ್ಯಾಪಾರವನ್ನ ಮಾಡಲೇಬೇಡ ಅಂತೇಳಿ ಹೇಳಕ್ ಬರೋದಿಲ್ಲ. ಇದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್. ಇನ್ನೊಂದು ಕಡೆ ಜಜ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಹರಿನಗರ್ ಶುಗರ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ. ಯಾವುದು? ಹರಿನಗರ್ ಶುಗರ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ. ಇದು ಮನೆ ಜಜ್ಮೆಂಟ್ ಬಂದಿರೋದು 2025 ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ. ಮಹಾರಾಷ್ಟ್ರ ಇಲ್ಲೊಂದು ಕ್ವಶನ್ ಅರೈಸ್ ಆಕೈತಿ. ಏನಪ್ಪಾ ಅಂತಂದ್ರೆ ಉದ್ಯಮವನ್ನ ಮಾಡುವ ಹಕ್ಕು ಉದ್ಯಮವನ್ನ ಮುಚ್ಚುವ ಹಕ್ಕನ್ನು ಒಳಗೊಂಡೈತೆ ಅಂತ. ಉದ್ಯೋಗ ಮಾಡುವ ಹಕ್ಕು ಉದ್ಯಮವನ್ನ ಕ್ಲೋಸ್ ಮಾಡುವ ಹಕ್ಕನ್ನು ಒಳಗೊಂಡೈತನ ಅಂತ. ಉದ್ಯಮವನ್ನ ಮುಚ್ಚುವ ಹಕ್ಕನ್ನು ಒಳಗೊಂಡೈತನ ಅಂತ. ಇಲ್ಲಿ ಸುಪ್ರೀಂ ಕೋರ್ಟ್ನ ರೂಲಿಂಗ್ ಏನಪ್ಪಾ ಅಂತಂದ್ರೆ ಯಾರು ಉದ್ಯೋಗವನ್ನು ತೆಗೆದಿರ್ತಾರೋ ಅವನು ಉದ್ಯಮವನ್ನು ಮುಚ್ಚುವ ಹಕ್ಕನ್ನು ಕೂಡ ಒಳಗೊಂಡಾನು ಅಂತ. ಅಂದ್ರೆ ನೀನು ಉದ್ಯೋಗ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹರಿನಗರ್ ಶುಗರ್ ಮಿಲ್ಸ್ ಇದ್ದಿರ್ತೈತಿ. ಇದು ಸ್ವಲ್ಪ ಏನೋ ಆಗಿ ಈ ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ ಅವರು, ಈ ಹರಿನಗರ್ ಶುಗರ್ ಮಿಲ್ಸ್ ಓನರ್ ಏನಂತ ಹೇಳಿ ಅಂತಂದ್ರೆ ನಾ ಶುಗರ್ ಮಿಲ್ ಅನ್ನ ಬಂದ್ ಮಾಡೋದನ್ನ ನನಗೆ ಪರ್ಮಿಷನ್ ಕೊಡ್ರಿ ಅಂತೇಳಿ, ಬಂದ್ ಮಾಡಲು ಮುಚ್ಚಲು ಪರ್ಮಿಷನ್ ಕೊಡ್ರಿ ಅಂತೇಳಿ. ಅವಾಗ ಸರ್ಕಾರ ಏನ್ ಮಾಡ್ತೈತೆ ಅಂದ್ರೆ ಲೇಬರ್ಗಳ ಅಂದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನು ನೋಡ್ಕೊಂಡು ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿರೋದಿಲ್ಲ. ಅವಾಗ ಅವ ಸುಪ್ರೀಂ ಕೋರ್ಟ್ ಹೋಗ್ತಾನೆ. ಅವಾಗ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಇಲ್ಲ, ಉದ್ಯಮ ಮಾಡುವ ಹಕ್ಕು ಉದ್ಯಮ ಮುಚ್ಚುವ ಹಕ್ಕನ್ನು ಒಳಗೊಂಡೈತಿ ಅಂತ. ಉದ್ಯಮ ಮುಚ್ಚುವ ಹಕ್ಕು ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜೀನ ಅಡಿಯಲ್ಲಿ ಬರ್ತೈತಿ. ಹೀಗಾಗಿ ಆ ಹಕ್ಕನ್ನು ನೀವು ತಡೆಯುವಂತಿಲ್ಲ ಅಂತೇಳಿ ಜಜ್ಮೆಂಟ್ ಕೊಡ್ತೈತಿ. ಯಾವುದು? ಸುಪ್ರೀಂ ಕೋರ್ಟ್. ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತೈತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಖಾಸಗಿ ವ್ಯಕ್ತಿಗಳ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಸರ್ಕಾರ ಅನಧಿಕೃತವಾಗಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ. ಈ ಜಜ್ಮೆಂಟ್ ಮೂಲಕ ಗೊತ್ತಾಗುತ್ತೆ. ಯಾವುದು? ಹರಿನಗರ್ ಶುಗರ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ 2025 ಜಜ್ಮೆಂಟ್ ಬಂದಿರೋದು. ಈ ಜಜ್ಮೆಂಟ್ ಪ್ರಕಾರ ಖಾಸಗಿ ವ್ಯಕ್ತಿಗಳ ವ್ಯಾಪಾರದಲ್ಲಿ ಸರ್ಕಾರ ಅನಧಿಕೃತವಾಗಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಹೇಳಿ ಜಜ್ಮೆಂಟ್ ಕೊಡತೈತಿ. ಇದಿಷ್ಟು ನೆನಪಿರಬೇಕು. ಏನೇನು ನೋಡಿದ್ವಿ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಜೀನ ಡೆಫಿನೇಷನ್ ಅನ್ನು ನೋಡಿದ್ವಿ, ಉದಾಹರಣೆಗಳನ್ನು ನೋಡಿದ್ವಿ, ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವಿ. ಆಮೇಲೆ ಅದರ ಡೆಫಿನೇಷನ್ ಅನ್ನ ಅರ್ಥವನ್ನು ವಿವರಿಸಿದ್ವಿ, ಅರ್ಥ ವಿವರಣೆ ಮಾಡಿದ್ವಿ. ಆಮೇಲೆ ಜಜ್ಮೆಂಟ್ಗಳನ್ನು ನೋಡಿದ್ವಿ. ಇಷ್ಟೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ತಯಾರಿ ಮಾಡಕತ್ತಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರ್ಟಿಕಲ್ ಅನ್ನು ಚರ್ಚೆ ಮಾಡೋದು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.